ಹಾಯ್, ನಾನು ನಿಮ್ಮ ಕನ್ನಡದ ಹುಡುಗ ನಾಗಾರ್ಜುನ ಸಾಗರ್. ನಾನೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ಜೊತೆಗೆ ಆಡಿಯೋ ಇಂಜಿನಿಯರ್. ಈ ದಿನ ನಾವು ನಮ್ಮ ಒಂದು ಸಾಂಗನ್ನು ಮಾಸ್ಟರಿಂಗ್ ಮಾಡ್ತೀವಿ. ಇಂದಿನ ನಮ್ಮ ಒಂದು ಕ್ಲಾಸ್ನಲ್ಲಿ ನಾವು ಸಾಂಗನ್ನು ಮಿಕ್ಸಿಂಗ್ ಮಾಡಿದ್ವಿ. ಅದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಪೋರ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಜಸ್ಟ್ ಇಲ್ಲಿ ಬಂದೆ, ಫೈಲಿಗೆ ಬಂದೆ, ಎಕ್ಸ್ಪೋರ್ಟ್ ಮಾಡಿಕೊಂಡೆ. ಅಂದರೆ ಇಲ್ಲಿ ವೇವ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಮತ್ತೆ ಇನ್ನೊಂದು ಸಪ್ರೇಟ್ ಒಂದು ನ್ಯೂ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಿಕೊಂಡು ಆ ಒಂದು ಪ್ರಾಜೆಕ್ಟ್ ಒಳಗಡೆ ನಾನು ಇದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ನೇಮಿಂಗ್ ನಾನು ಮಿಕ್ಸಿಡ್ ಅಂತ ಮಾಡ್ಕೊಂಡಿದ್ದೆ. ಈಗ ನಾನು ಮಾಸ್ಟರಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಮಾಸ್ಟರಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಷ್ಟು ವಿಚಾರನ ಹೇಳ್ತೀನಿ. ಏನು ಅಂತಂದರೆ, ಈ ಒಂದು ಪ್ರೋಸೆಸ್ ಏನಿದೆ, ಮಾಸ್ಟರಿಂಗ್ ಅನ್ನೋದು ನಾವು ಏನಕ್ಕೆ ಮಾಡ್ತೀವಿ ಅಂತಂದರೆ, ಈಗ ನೀವು ಒಂದು ಸಾಂಗ್ ಮಿಕ್ಸರ್ ಆಗಿರ್ಬೋದು ಅಥವಾ ನೀವು ಒಂದು ಸಾಂಗು ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿರ್ಬೋದು. ನಾನೊಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್. ಈಗ ನೀವು ನಿಮ್ಮ ಒಂದು ಸಾಂಗ್ ಏನಿದೆ ಇದನ್ನು ನೀವು ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡಿದರೆ, ಮಿಕ್ಸಿಂಗ್ ಮಾಡಿದ್ದೀರಾ. ಅದಾದ ನಂತರ ನೀವೊಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡ್ತೀರಾ. ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಂತಂದರೆ ಯೂಟ್ಯೂಬ್ ಆಗಿರ್ಬೋದು ಅಥವಾ ಸ್ಪಾಟಿಫೈ ಆಗಿರ್ಬೋದು, ಗಾನ, ಈ ರೀತಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಗಳು ಬರ್ತವೆ, ಆ್ಯಪಲ್ ಮ್ಯೂಸಿಕ್ ಈ ರೀತಿ. ನಾನು ಕೂಡ ನನ್ನ ಒಂದು ಸಾಂಗ್ ಮಿಕ್ಸಿಂಗ್ ಆದ ನಂತರ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ನನ್ನ ಒಂದು ಸಾಂಗ್ ಏನಿದೆ ಇದರ ಒಂದು ವಾಲ್ಯೂಮ್ ಲೆವೆಲ್ ಏನಿದೆ, ನಾನು ಡೈನಮಿಕ್ ಬಗ್ಗೆ ಮಾತಾಡ್ತಾ ಇಲ್ಲ, ಅಥವಾ ಒಂದು ಡೈನಮಿಕ್ ಪೀಕ್ಸ್ ಏನಿದೆ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಲೌಡ್ನೆಸ್ ಬಗ್ಗೆ. ಈಗ ನನ್ನ ಒಂದು ಸಾಂಗ್ ಏನಿದೆ ಇದು ಜಾಸ್ತಿ ಲೌಡ್ ಇದೆ. ನಿಮ್ಮ ಒಂದು ಸಾಂಗ್ ಏನಿದೆ ಅದು ಒಂಚೂರು ಸ್ವಲ್ಪ ಕಡಿಮೆ ಲೌಡ್ ಇದೆ. ಈಗ ನಿಮ್ಮ ಒಂದು ಸಾಂಗ್ನ ಪ್ಲೇ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಯಾರು ಅಂದರೆ ಲಿಸ್ನರ್, ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಯೂಟ್ಯೂಬ್ನಲ್ಲಿ ಬರ್ತಾಯಿದೆ ಅಂತ ಅಂದ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಪ್ಲೇ ಆಗ್ತದೆ. ನಿಮ್ಮ ಒಂದು ಸಾಂಗ್ ಏನಿದೆ ಅದು ಪ್ಲೇ ಆಯಿತು. ಅದಾದ ನಂತರ ನನ್ನ ಒಂದು ಸಾಂಗ್ ಪ್ಲೇ ಆಗುತ್ತೆ ಅಂತ ಅಂದ್ಕೊಳ್ಳಿ. ಈಗ ಸಡನ್ನಾಗಿ ನನ್ನ ಒಂದು ಸಾಂಗ್ ಪ್ಲೇ ಆದಾಗ ಏನಾಗುತ್ತೆ ಅಂತಂದರೆ, ನನ್ನ ಒಂದು ಸಾಂಗ್ನ ಒಂದು ಲೌಡ್ನೆಸ್ ಏನಿದೆ ಇದು ಜಾಸ್ತಿ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಕೇಳೋಂಥ ಒಂದು ಲಿಸ್ನರ್ ಏನಿರ್ತಾರೆ ಇವರು ಅದರ ಒಂದು ವಾಲ್ಯೂಮ್ನ ಪ್ರತಿ ಬಾರಿನೂ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈಗ ನನ್ನ ಒಂದು ಸಾಂಗ್ ಬಂದಾಗ ನನ್ನ ಸಾಂಗ್ ಲೌಡ್ನೆಸ್ ಇದೆ ಅಂತ ನಾನು ಆಗಲೇ ಹೇಳಿದ್ದೆ. ನನ್ನ ಒಂದು ಸಾಂಗ್ ಬಂದಾಗ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಂದಾದ ನಂತರ ನಿಮ್ಮ ಒಂದು ಸಾಂಗ್ ಮತ್ತೆ ಪ್ಲೇ ಆದರೆ ಮತ್ತು ಅವರು ಒಂದು ವಾಲ್ಯೂಮ್ ಏನಿದೆ ಅದನ್ನು ರೈಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ರೀತಿ ಒಂದು ಪ್ರೊಸೆಸ್ನ ಪದೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ಲೌಡ್ನೆಸ್ಸಿಗೆ ಒಂದು ಲೆವೆಲ್ನ ಫಿಕ್ಸ್ ಮಾಡಿಬಿಡ್ತಾರೆ. ಈ ಒಂದು ಲೌಡ್ನೆಸ್ನಲ್ಲಿ ನಮಗೆ ಒಂದು ಸಾಂಗ್ ಏನಿದೆ ಇದು ನಮ್ಮ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ನಮ್ಮ ಒಂದು ಇಂಟಿಗ್ರೇಟೆಡ್ ಒಂದು ಟೆಕ್ನಾಲಜಿ ಮುಖಾಂತರ ನಾವು ಅದನ್ನು ಬೂಸ್ಟ್ ಮಾಡ್ಕೊಳ್ತೀವಿ, ಲೌಡ್ನೆಸ್ನ ನಾವು ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನು ಅಂತಂದರೆ, ನಮ್ಮ ಒಂದು ಸಾಂಗ್ ಏನಿದೆ ಇದನ್ನು ನಾವು ಮಿಕ್ಸಿಂಗ್ ಮಾಡಿದ ನಂತರ ನಾವು ಅದನ್ನು ಒಂದು ಮಾಸ್ಟರಿಂಗ್ ಮಾಡ್ಕೊಡ್ಬೇಕಾಗುತ್ತೆ. ಮಾಸ್ಟರಿಂಗ್ ಅಂತಂದರೆ ಆ ಒಂದು ವಾಲ್ಯೂಮ್ ಲೆವೆಲಿಗೆ ನಾವು ಮಾಸ್ಟರಿಂಗ್ ಮಾಡ್ಕೊಡ್ಬೇಕಾಗುತ್ತೆ. ಮಾಸ್ಟರಿಂಗ್ ಅಂದರೆ ಏನು ಅಂತಂದರೆ, ನಮ್ಮ ಒಂದು ಸಾಂಗ್ ಏನಿದೆ ಅದನ್ನು ಆ ಒಂದು ಲೆವೆಲಿಗೆ ನಾವು ಮ್ಯಾಚ್ ಮಾಡಿಕೊಡ್ಬೇಕಾಗುತ್ತೆ. ಈಗ ಮಾಸ್ಟರಿಂಗ್ನ ನಾವು ಮಾಡೋಣ ಬನ್ನಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಅಂತ. ಈಗ ನಾನು ಈ ಒಂದು ಸಾಂಗ್ ಏನಿದೆ ಇದನ್ನು ಒಂದು ಟ್ರ್ಯಾಕಿಗೆ ಕಳಿಸ್ಕೊಳ್ತೀನಿ. ಒನ್ನಲ್ಲಿದೆ ಅಂದರೆ ಈ ಒಂದು ಟ್ರ್ಯಾಕ್ನಲ್ಲಿ. ಮೊದಲನೇದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಒಂದು ಸಾಂಗ್ ಏನಿದೆ ಇದು ಪ್ಲೇ ಆದ ಕೂಡಲೇ ಸಡನ್ನಾಗಿ ಒಂದು ಲಿಸ್ನರಿಗೆ ಹಿಟ್ಟಾಗಬಾರ್ದು ಅನ್ನೋದು ನನಗೆ ಅನ್ನಿಸ್ತಿರುತ್ತೆ ಪ್ರತಿ ಬಾರಿನೂ ಕೂಡ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ, ಫ್ರೂಟಿ ಬ್ಯಾಲೆನ್ಸರ್ನ ತೊಗೊಳ್ತೀನಿ. ಇದ್ರ ಮೇಲೆ ನಾನು ಆಟೋಮೇಷನ್ ಮಾಡ್ತೀನಿ. ನಾನು ಇಲ್ಲಿ ಪ್ರತಿ ಬಾರಿ ನಾನು ಒಂದು ಮಿಕ್ಸಿಂಗ್ ಮಾಡುವಂಥ ಒಂದು ಟೈಮ್ನಲ್ಲಿ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇದನ್ನು ಕಾಪಿ ಮಾಡ್ಕೊಂಡಿದ್ದೀನಿ ಒಂದು ಲೆವೆಲ್, ಅಂದರೆ ಇದು ಎಷ್ಟಿದೆ ಅಂತ ಒಂದು ಲೆವೆಲ್ ಏನಿದೆ ಅಂತ. ಈಗ ನಾನು ಇಲ್ಲಿ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಏನಾಯಿತು ಅಂತಂದರೆ, ನನ್ನ ಒಂದು ಸಾಂಗ್ ಪ್ಲೇ ಆದ ಕೂಡಲೇ ಸಡನ್ನಾಗಿ ಹಿಟ್ಟಾಗ್ತಾ ಇದೆ. ಇದು ನಾರ್ಮಲ್ ನೀವು ಬೇರೆ ಒಂದು ಸಾಂಗ್ ಕೇಳಿರ್ಬೋದು, ಒಂದು ಪ್ರೊಫೆಷ್ನಲ್ ಸಾಂಗ್ ಆಗಿರ್ಬೋದು, ಇದು ಸಡನ್ನಾಗಿ ಹಿಟ್ಟಾಗೋದಿಲ್ಲ, ಸ್ವಲ್ಪ ನಿಧಾನವಾಗಿ ರೈಸ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ, ಅಂದರೆ ಒಂದು ಸೆಕೆಂಡ್ ಸಾಂಗ್ ಪ್ಲೇ ಆಗಿ 1 ಸೆಕೆಂಡ್ವರೆಗೂ, ಅಂದರೆ ಇಲ್ಲಿ ನೋಡ್ಕೊಳ್ಳಿ ಸೆಕೆಂಡ್ ತೋರಿಸ್ತಾ ಇದೆ 1.7, ಓಕೆ, 1.5 ಸೆಕೆಂಡ್. 1.5 ಸೆಕೆಂಡ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಆಟೋಮೇಷನ್ ಕ್ಲಿಕ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದರೆ ಇದರ ಲೆವೆಲ್ ಏನಿದೆ, ಅಂದರೆ ವ್ಯಾಲ್ಯೂ ಏನಿದೆ 80%. ಇನಿಷಿಯಲ್ ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೆ ಅದನ್ನೇ. ಅದಾದ ನಂತರ ನಾನು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇದನ್ನು ಫುಲ್ ಡೌನ್ ಮಾಡ್ಕೊಳ್ತೀನಿ. ಆ್ಯಂಡ್ ನಿಧಾನವಾಗಿ ನನ್ನ ಒಂದು ಸಾಂಗ್ ಏನಿದೆ ಇದು ನಿಧಾನವಾಗಿ ರೈಸ್ ಆಗೋ ಥರ ಮಾಡ್ತೀನಿ. ಇದು ಈಗಾಗಿರೋದು. ಇದನ್ನು ನಾನು 1.5 ಸೆಕೆಂಡ್ ಇಡೋಲ್ಲ, ಸ್ವಲ್ಪ ಕಡಿಮೆ ಮಾಡ್ತೀನಿ. 7, ಓಕೆ, ಇಲ್ಲಿರ್ರಿ. ಈಗ ನಾನು ಮತ್ತೆ ಪ್ಲೇ ಮಾಡ್ತೇನೆ. ಈಗ ನಾನು ವಿತೌಟ್ ಆಟೋಮೇಷನ್ ಪ್ಲೇ ಮಾಡ್ತೇನೆ. ಈಗ ನಾನು ವಿತ್ ಆಟೋಮೇಷನ್. ಒಂದು ನಿಧಾನವಾಗಿ ರೈಸ್ ಆಯ್ತಲ್ಲ, ಈ ರೀತಿ ಆಗಲಿ ಅಂತ ಅಷ್ಟೇ. ಇದು ನೀವು ಈ ರೀತಿ ಮಾಡಬೇಕು ಅಂತ ಏನು ಅಗತ್ಯ ಇರೋದಿಲ್ಲ, ಬಟ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷ್ನಲಾಗಿ ಕೇಳುತ್ತೆ. ಆ್ಯಂಡ್ ಎಂಡಿಂಗ್ನಲ್ಲೂ ಕೂಡ ಸಡನ್ನಾಗಿ ಅದು ಡ್ರಾಪ್ ಆಗಬಾರ್ದು, ನಿಧಾನವಾಗಿ ಡ್ರಾಪ್ ಆಗೋ ಥರ ಸ್ವಲ್ಪ ಲೆಂತ್ ಬಿಡ್ತೀನಿ. ಓಕೆ, ಈಗ ನಾನು ಇದು ಮೇನ್ ಪ್ಲಗಿನ್ ಅಲ್ಲ. ಈಗ ನಾನು ಮೊದಲನೇ ಪ್ಲಗಿನ ನಾನು ಅಪ್ಲೈ ಮಾಡ್ತೀನಿ. ಏನು ಅಂತಂದರೆ, ಈಕ್ವಲೈಸರ್. ನಾನು ಆಗಲೇ ಹೇಳಿದ್ದೆ, ಎಲ್ಲದರಲ್ಲೂ ಕೂಡ ನಾನು ಇದು ಕೂಡ ಒಂದು ಟ್ರ್ಯಾಕ್ ಅಷ್ಟೇ. ಅಂದರೆ ನಮ್ಮ ಒಂದು ಲಿಸ್ನರಿಗಾಗಿರ್ಬೋದು ಅಥವಾ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ಗೆ, ಒಬ್ಬ ಸೌಂಡ್ ಇಂಜಿನಿಯರ್ಗೆ ಪ್ರತಿಯೊಂದು ಕೂಡ ಫ್ರೀಕ್ವೆನ್ಸಿ ಅಥವಾ ಒಂದು ಸಿಗ್ನಲ್ ಅಷ್ಟೇ. ಈಗ ನಾನು ಇದರಲ್ಲಿ ಈ ಒಂದು ಸಿಗ್ನಲಲ್ಲಿ ನಾನು ಬೇಡದಿರೋಂಥ ಒಂದು ಫ್ರೀಕ್ವೆನ್ಸಿನ ಕಟ್ ಮಾಡ್ತೀನಿ. ನಾನು ಪ್ಯಾರಾಮೆಟ್ರಿಕ್ ಈಕ್ವಲೈಸರ್ನ ಯೂಸ್ ಮಾಡ್ಬೋದು, ಬಟ್ ನಾನು ಪ್ರೋ Q3ನ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ, 1 ಮಿನಿಟ್, ನಾನು ಮಿಡ್ ಮತ್ತು ಸೈಡ್ ಏನಿದೆ ಇವೆರಡನ್ನೂ ಕೂಡ ಬೇರೆ ರೀತಿ, ಅಂದರೆ ಬೇರೆ ಒಂದು ರೀತಿನ ನಾನು ಪ್ರೊಸೆಸಿಂಗ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ,
ನನಗೆ ಐಸ್ನಲ್ಲಿ ನನಗೆ ಲೋ ಫ್ರೀಕ್ವೆನ್ಸಿ ಏನಿದೆ ಅದು ಜಾಸ್ತಿ ಕೇಳಿಸೋದು ನನಗೆ ಇಷ್ಟ ಆಗೋದಿಲ್ಲ. ಮಿಡ್ನೇ ನಾನು ಬೇರೆ ರೀತಿ ಪ್ರೊಸೆಸಿಂಗ್ ಮಾಡ್ತೀನಿ, ಸೈಡ್ನೇ ಬೇರೆ ರೀತಿ ಪ್ರೊಸೆಸಿಂಗ್ ಮಾಡ್ತೀನಿ. ಈಗ ಫಸ್ಟಿಗೆ ನಾನು ಮಿಡ್ನ ಪ್ರೊಸೆಸಿಂಗ್ ಮಾಡ್ತೀನಿ. ನಾನು ಯಾವಾಗಲೂ ಒಮ್ಮೆ ಹೇಳಿದ್ದೆ ಅಂತ ಅನಿಸುತ್ತೆ, ಹ್ಯೂಮನ್ ಇಯರ್ ಏನಿದೆ ಇದು ಮೈನಸ್ ಅಂದರೆ ಒಂದು 20 ಹರ್ಟ್ಸ್ಗಿಂತ ಕೆಳಗಿರೋಂಥ ಒಂದು ಫ್ರೀಕ್ವೆನ್ಸಿನ ಕೇಳೋದಿಲ್ಲ. ಆ್ಯಂಡ್ 20,000 ಕಿಲೋ ಹರ್ಟ್ಸ್ಗಿಂತ ಮೇಲೆ ಅಂದರೆ 20 ಕಿಲೋ ಹರ್ಟ್ಸ್ಗಿಂತ ಮೇಲಿರೋಂಥ ಒಂದು ಫ್ರೀಕ್ವೆನ್ಸಿನ ಕೇಳೋದಕ್ಕಾಗೋದಿಲ್ಲ ಅಂತ. ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಆ ಒಂದು ಫ್ರೀಕ್ವೆನ್ಸಿಗಳನ್ನ ಕಟ್ ಮಾಡ್ತೀನಿ. ನಾನು ಎಕ್ಸಾಕ್ಟ್ಲಿ 20ನೇ ಕಟ್ ಮಾಡೋದಿಲ್ಲ, ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ತೀನಿ, 27, 30 ಈ ರೀತಿ. ಆ್ಯಂಡ್ ನೀವು ಮಾಸ್ಟ್ರಿಂಗ್ ಮಾಡೋವಂಥ ಒಂದು ಟೈಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ಯಾವಾಗಲೂ ಡೈನಮಿಕ್ ಜಾಸ್ತಿ ಇರೋವಂಥ ಒಂದು ರೀಜನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸಿಂಗ್ ಅಂದರೆ ಮಾಸ್ಟ್ರಿಂಗ್ ಮಾಡೋದಕ್ಕೆ. ಅಂದರೆ ಈ ಒಂದು ಜಾಗ ನೋಡ್ಕೊಳ್ಳಿ, ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಡೈನಮಿಕ್ ಜಾಸ್ತಿ ಇದೆ. ಇದು ಏನಕ್ಕೆ ಅಂತಂದರೆ ಕಂಪ್ರೆಷನ್ ಮಾಡೋದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಇರಲಿ. ಆ್ಯಂಡ್ ನಾನು ಐಸ್ನಲ್ಲೂ ಕೂಡ ಅರೌಂಡ್ 50,000 ಹರ್ಟ್ಸ್ವರೆಗೂ ಕಟ್ ಮಾಡ್ಕೊಳ್ತೀನಿ. ಶಾರದೆ ದಯ ತೋರಿದೆ ಶಾರದೆ. ಓಕೆ, ಈಗ ಇದು ಓವರಾಲ್ ಒಂದು ಸ್ಟೀರಿಯೋ ಸೆಕ್ಷನಲ್ಲಿ ಕಟ್ ಮಾಡಿದ್ದೀನಿ. ಬಟ್ ನಾನು ಇದನ್ನು ಮೋನೋ ಮಾಡ್ತೀನಿ. ಹೇಗೆ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಸ್ಟೀರಿಯೋ ಅಂತ ಇದೆಯಲ್ಲ ಇದನ್ನು ನಾನು ಮಿಡ್ ಅಂತ ಮಾಡ್ತೀನಿ. ಇದನ್ನು ಕೂಡ ಮಿಡ್ ಅಂದರೆ ಒಂದು ಮೋನೋ ಸಿಗ್ನಲ್. ಈಗ ಸೈಡ್ ಸಿಗ್ನಲ್ ನಾನು ಪ್ರೊಸೆಸಿಂಗ್ ಮಾಡ್ತೀನಿ. ಸೈಡ್ ಸಿಗ್ನಲ್ನಲ್ಲಿ ನನಗೆ ಅರೌಂಡ್ 40 ಹರ್ಟ್ಸ್ ಅಥವಾ 60 ಹರ್ಟ್ಸ್ವರೆಗೂ ಕೆಲವೊಮ್ಮೆ ಕಟ್ ಮಾಡ್ತೀನಿ ನಾನು. 40 ಹರ್ಟ್ಸ್ವರೆಗೂ ಈಗ ಸದ್ಯಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. 40 ಹರ್ಟ್ಸ್ವರೆಗೂ ನನಗೆ ಬೇಸ್ ಏನು ಕೇಳಿಸ್ತಾ ಇರುತ್ತೆ, ಇದು ಫುಲ್ ಎಂಟೈರ್ ಏನಿದೆ ಬೇಸ್ ಏನಿದೆ ಇದು ನಾನು ರಿಮೂವ್ ಮಾಡ್ತೀನಿ. ಸೈಡಲ್ಲಿ ನನಗೆ ಬೇಸಿನ ಅಗತ್ಯನೇ ಇರೋದಿಲ್ಲ. ಈಗ ನಾನು 60ನೇ ಕಟ್ ಮಾಡ್ತಾಯಿದ್ದೀನಿ. ಕೇಳಿ ಕಟ್ ಮಾಡ್ತೀನಿ. 45. ಓಕೆ. ಆ್ಯಂಡ್ ನಾನು ಸೈಡ್ಸ್ನಲ್ಲಿ ಐಸ್ ಏನಿದೆ ಇದನ್ನು ಸ್ವಲ್ಪ ಜಾಸ್ತಿ ಬೂಸ್ಟ್ ಮಾಡ್ತೀನಿ. ಆ್ಯಂಡ್ ಇದನ್ನು ನಾನು ಮಿಡ್ ಬೇಡ, ಓವರ್ ಸ್ಟೀರಿಯೋ ತೊಗೊಳ್ತೀನಿ. ಐಸ್ನ ನಾನು ಸೈಡ್ನಲ್ಲಿ ಮಾತ್ರ ಸ್ವಲ್ಪ ಬೂಸ್ಟ್ ಮಾಡ್ತಿದ್ದೀನಿ. ಶಾರದೆ ದಯ ತೋರಿದೆ ಶಾರದೆ ದಯ. ಸೈಡ್ನಲ್ಲಿ ನನಗೆ ಬೇಸಿನ ಅಗತ್ಯ ಇರೋದಿಲ್ಲ, ಸ್ವಲ್ಪ ಕಟ್ ಮಾಡ್ತೇನೆ. ಶಾರದೆ ದಯ ತೋರಿದೆ ಶಾರದೆ ದಯ. ಶಾರದೆ ದಯ ತೋರಿದೆ ಶಾರದೆ ದಯ. ಶಾರದೆ ದಯ ತೋರಿ. ನೀವೀಗ ಇದನ್ನು ಎಕ್ಸಾಕ್ಟ್ಲಿ ಬೇರೆ ಒಂದು ಪ್ಲಗಿನಲ್ಲೂ ಕೂಡ ಮಾಡ್ಬೋದು. ಇನ್ಬಿಲ್ಟ್ ಪ್ಲಗಿನಲ್ಲಿ ಯಾವುದು ಅಂತಂದರೆ ಪ್ಯಾಚರ್. ನಾನೀಗ ಅಪ್ಲೈ ಮಾಡಿದ್ದೆ, ಬಟ್ ಇದನ್ನು ಕ್ಲೋಸ್ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ. ಪ್ಯಾಚರ್ಗೆ ಬರ್ತೀನಿ. ಇಲ್ಲಿದೆ ಪ್ಯಾಚರ್ನಲ್ಲಿ ನಾನು ಒಂದು ಪ್ರಿಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಮಿಡ್ ಸೈಡ್ ಅಂತ. ಇದರಲ್ಲಿ ಇದು ಸೈಡ್, ಕೆಳಗಡೆ ಇರೋದು ಮಿಡ್, ಇದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ಮೇಲ್ಗಡೆ ಇರೋದು ಸೈಡ್, ಕೆಳಗಡೆ ಇರೋದು ಮಿಡ್. ಇದನ್ನು ನಾನು ಡಿಲೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಪ್ಲಗಿನ್ ಹಾಕ್ಕೊಳ್ತೀನಿ, ಪ್ಯಾರಾಮೆಟ್ರಿಕ್ ಈಕ್ವಲೈಸರ್. ಇಲ್ಲೂ ಕೂಡ ಪ್ಯಾರಾಮೆಟ್ರಿಕ್ ಈಕ್ವಲೈಸರ್ ಇನ್ನೊಂದು ಬೇಕು ನನಗೆ, 2. ಈಗ ಸೈಡ್ ಫ್ರೀಕ್ವೆನ್ಸಿನ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ, ಅಂದರೆ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ತಾಯಿದ್ದೀನಿ, ಅಟ್ಯಾಚ್. ಇದು ಮಿಡ್, ಇದನ್ನು ರೀನೇಮ್ ಮಾಡ್ಕೊಳ್ತೀನಿ. ಇದು ಸೈಡ್ ಮತ್ತು ಇದು ಮಿಡ್. ಸೇಮ್ ಈಗ ನಾನು ಮುಂಚೆ ಏನು ಯೂಸ್ ಮಾಡಿದ್ದೆ ಅದೇ ರೀತಿ. ಇದು ಸೈಡ್ ಫ್ರೀಕ್ವೆನ್ಸಿನ ಕಟ್ ಮಾಡಲಿಕ್ಕೆ ಯೂಸ್ ಮಾಡೋವಂಥದ್ದು. ಇದು ಮಿಡ್ ಫ್ರೀಕ್ವೆನ್ಸಿನ ಕಟ್ ಮಾಡೋಕ್ಕೆ ಯೂಸ್ ಮಾಡಲಿಕ್ಕೋಸ್ಕರ ನಾನು ಈ ಒಂದು ಪ್ಲಗಿನ್ ತೊಗೊಂಡಿದ್ದೀನಿ. ಈಗ ನಾನು ಸೈಡ್ ಫ್ರೀಕ್ವೆನ್ಸಿನಲ್ಲಿ 60 ಹರ್ಟ್ಸ್ನ ಕಟ್ ಮಾಡ್ಕೊಳ್ತೀನಿ, ಅರೌಂಡ್ 45 ಅಂದ್ಕೊಳ್ಳಿ. ಓಕೆ. ಶಾರದೆ ದಯ ತೋ 48. ಆ್ಯಂಡ್ ಐಸ್ನ ಸ್ವಲ್ಪ ಬೂಸ್ಟ್ ಮಾಡ್ತಾಯಿದ್ದೀನಿ. ಶಾರದೆ ದಯ ತೋರಿದೆ ಶಾರದೆ ದಯ. ಬೇಸ್ನ ಸ್ವಲ್ಪ ಲೋ ಮಾಡ್ತೀನಿ. ಶಾರದೆ ದಯ ತೋರಿದೆ. ಈ ಒಂದು ಪ್ರೊಸೆಸಿಂಗ್ ಏನು ಮಾಡಿದೆ, ಇದು ಸೈಡ್ ಫ್ರೀಕ್ವೆನ್ಸಿಗೆ ಮಾತ್ರ ನಾನು ಮಾಡಿದ್ದು. ಈಗ ಮಿಡ್ಡಿಗೆ ಮಾಡ್ತಾಯಿದ್ದೀನಿ. ಮಿಡ್ಡಲ್ಲಿ ನಾನು ಅರೌಂಡ್ ಆಗಲೇ ಹೇಳಿದೆ 23 ಅಥವಾ 30ವರೆಗೂ. ಶಾರದೆ ದಯ ತೋ 30. ಓಕೆ, 33 ಸಮಥಿಂಗ್. ಆ್ಯಂಡ್ ಐ ಫ್ರೀಕ್ವೆನ್ಸಿಯನ್ನು ನಾನು ಕಟ್ ಮಾಡ್ತೀನಿ. ನನಗೆ ಗೊತ್ತಿದೆ, ನಾನು ಕೇಳಿರೋ ಪ್ರಕಾರನೂ ಕೂಡ, ನಾನು ಓದಿರೋ ಪ್ರಕಾರನೂ ಕೂಡ
ಹ್ಯೂಮನ್ ಐ ಏನಿದೆ ಇದು 20 ಕಿಲೋ ಹರ್ಟ್ಸ್ಗಿಂತ ಮೇಲ್ಗಡೆ ಇರೋಂಥ ಫ್ರೀಕ್ವೆನ್ಸಿನ ಕೇಳೋದಕ್ಕಾಗೋದಿಲ್ಲ ಅಂತ. ಬಟ್ ನಾನು ಅದಕ್ಕೂ ಅಲ್ಲಿವರೆಗೂ ಬಿಟ್ಕೊಳ್ಳೋದಿಲ್ಲ. ಅರೌಂಡ್ 50 ಹರ್ಟ್ಸ್, ಕೆಲವೊಮ್ಮೆ 17,000 ಹರ್ಟ್ಸ್ ಏನಿದೆ ಅಲ್ಲಿ ಕಟ್ ಮಾಡ್ಕೊಳ್ತೀನಿ ಈ ಥರ. ಶಾರದೆ ದಯ ತೋರಿದೆ, ಶಾರದೆ ದಯ. ನಾನು ಇಲ್ಲಿ ಒಂಚೂರು ಬೂಸ್ಟ್ ಮಾಡ್ಕೊಳ್ತೀನಿ ಈ ಒಂದು ಜಾಗದಲ್ಲಿ. ಶಾರದೆ ದಯ ತೋರಿದೆ, ಆ್ಯಂಡ್ ನಾನು ಇದಾದಮೇಲೆ ಕೂಡ ಒಂದು ಓವರಾಲ್ ಒಂದು ಈಕ್ವಲೈಸರ್ನ ತಗೊಂಡು ಐ ಫ್ರೀಕ್ವೆನ್ಸಿನ ಕಟ್ ಮಾಡ್ತೀನಿ. ಸೇಮ್ ಅಷ್ಟೇ. ಶಾರದೆ ದಯ ತೋರಿದೆ, ಶಾರದೆ ದಯ. ಶಾರದೆ ದಯ ತೋರಿ. ಈಗ ಈಕ್ವಲೈಸಿಂಗ್ ಅಂದರೆ ಒಂದು ಫಿಲ್ಟರ್ನ ಕೆಲಸ ಏನಿತ್ತು ಇದು ಎಷ್ಟೊಂದು ನಾನು ಮುಗಿಸ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಕಂಪ್ರೆಷನ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಸೂತನ ಒಂದು ಪ್ಲಗಿನ ಯೂಸ್ ಮಾಡ್ತೀನಿ. ಇಲ್ಲಿದೆ, ನಾನು ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಇಲ್ಲೊಂದು ಪ್ರೀಸೆಟ್ನ ತೊಗೊಳ್ತೀನಿ. ನಾನು ನಾರ್ಮಲಾಗಿ ಪ್ರೀಸೆಟ್ನ ಯೂಸ್ ಮಾಡೋದಿಲ್ಲ, ಕೆಲವೊಮ್ಮೆ ಯೂಸ್ ಮಾಡ್ತೀನಿ. ಅದಾದ ನಂತರ ನಾನು ಮತ್ತೆ ಚೇಂಜ್ ಮಾಡ್ತೀನಿ. ವರ್ಕ್ ಆದರೆ ಹಾಗೆ ಇಟ್ಕೊಳ್ತೀನಿ. ಆ ಶೇಕರ್ಸ್ನ ಸೌಂಡ್ ಏನಿದೆ ಇದು ಏನು ಜಾಸ್ತಿ ಇರಿಟೇಟ್ ಮಾಡ್ತಾಯಿತ್ತು ಆ ಒಂದು ಫ್ರೀಕ್ವೆನ್ಸಿಗಳು ಎಗರೋಗಿದೆ. ಇಲ್ಲಿ ಕೆಲವೊಂದಷ್ಟು ವೋಕಲ್ನ ಫ್ರೀಕ್ವೆನ್ಸಿ ಕೂಡ ಹೋಗಿದೆ, ಯಾಕೆಂದರೆ ವೋಕಲ್ ತುಂಬ ಮೇಲಿತ್ತು. ಇಲ್ಲಿ ರಿಟರ್ನ್ ಆಫ್ ಮಾಡ್ತಿದ್ದೀನಿ. ಇದಾದಮೇಲೆ ಕೆಲವೊಮ್ಮೆ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಕೆಲವೊಮ್ಮೆ ನನಗೆ ಇಷ್ಟ ಆಗದಿರೋಂಥ ಫ್ರೀಕ್ವೆನ್ಸಿನ ಕಟ್ ಮಾಡ್ತೀನಿ. ಶಾರದೆ ದಯ ತೋರಿದೆ. ಆ್ಯಂಡ್ ಇಲ್ಲಿ ನಾನು -2 dBಗಿಂತ ಕೆಳಗಡೆ ಜಾಸ್ತಿ ನಾನು ಕಟ್ ಮಾಡೋದಿಲ್ಲ. ಅರೌಂಡ್ 1.6 to 1.8 ಈ ರೀತಿ. ಆ್ಯಂಡ್ ನನಗಿಲ್ಲಿ ಯಾವುದಾದ್ರು ಒಂದು ಈ ಸಿಂಗಲ್ ಇನ್ಸ್ಟ್ರೂಮೆಂಟಿಂದ ಯಾವುದಾದ್ರು ಒಂದು ಇರಿಟೇಟಿಂಗ್ ಸೌಂಡ್ ಬರ್ತಾಯಿದೆ ಅಥವಾ ಸಿಂಗಲ್ ಇನ್ಸ್ಟ್ರೂಮೆಂಟ್ ಏನಿದೆ ಸ್ವಲ್ಪ ಜಾಸ್ತಿ ಕೇಳಿಸ್ತಿದೆ ಅಂತ ನನಗೆ ಅನ್ನಿಸ್ತು ಅಂತಂದರೆ ಮತ್ತೆ ನಾನು ಏನು ಮಾಡ್ತೀನಿ ಅಂತಂದರೆ ಆ ಒಂದು ಮಿಕ್ಸಿಂಗ್ ಪ್ರಾಜೆಕ್ಟ್ ಏನಿತ್ತು, ಅಂದರೆ ನನ್ನ ಒಂದು ಇನ್ಸ್ಟ್ರೂಮೆಂಟ್ನ ಮಿಕ್ಸ್ ಮಾಡಿದಂಥ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಆ ಒಂದು ಪ್ರಾಜೆಕ್ಟ್ಗೆ ಹೋಗಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಅಲ್ಲಿ ಆ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಅದರ ಒಂದು ವಾಲ್ಯೂಮ್ ನಾನು ಕಡಿಮೆ ಮಾಡ್ತೀನಿ ಅಥವಾ ಆ ಒಂದು ಫ್ರೀಕ್ವೆನ್ಸಿ ನಾನು ಅಲ್ಲಿ ಕಟ್ ಮಾಡ್ತೀನಿ. ಇಲ್ಲಿ ಜಾಸ್ತಿ ನಾನು ಕಟ್ ಮಾಡೋದಿಲ್ಲ. ಆ್ಯಂಡ್ ಕೆಲವೊಮ್ಮೆ ನಾನು ಇಲ್ಲಿ ಟ್ಯೂನಿಂಗ್ ಕೂಡ ಮಾಡ್ಕೊಳ್ತೀನಿ. ಈಗ ನನಗೆ ಬೇಸ್ ಜಾಸ್ತಿ ಬೇಕು ಅಥವಾ ಬೇಸ್ ಜಾಸ್ತಿ ಕೇಳಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ನಾನು ಇಲ್ಲಿ ಬೂಸ್ಟ್ ಮಾಡೋದಿಲ್ಲ. ಶಾರದೆ ದಯ ತೋರಿ. ಅದ್ರ ಬದಲಾಗಿ ಏನು ಮಾಡ್ತೀನಿ ಅಂತಂದರೆ ಮಿಕ್ಸಿಂಗ್ ಪ್ರಾಜೆಕ್ಟ್ ಏನಿತ್ತು, ನನ್ನ ಒಂದು ಇನ್ಸ್ಟ್ರೂಮೆಂಟ್ನ ನಾನು ಮಿಕ್ಸಿಂಗ್ ಮಾಡಿದ್ದೆ, ಆ ಒಂದು ಪ್ರಾಜೆಕ್ಟ್ಗೆ ಹೋಗಿಬಿಟ್ಟು ನಾನು ಅಲ್ಲಿ ನನ್ನ ಒಂದು ಬೇಸ್ ಏನಿದೆ ಅದನ್ನು ನಾನು ಜಾಸ್ತಿ ಬೂಸ್ಟ್ ಮಾಡ್ತೇನೆ. ಈಗ ಇದು ಇಲ್ಲಿಗೆ ಸಾಕು. ಸೂತ್ ಕೂಡ ಅಪ್ಲೈ ಮಾಡಾಯಿತು ನಾನು. ಇದಾದ ನಂತರ ನಾನು ಕಂಪ್ರೆಷನ್ ಮಾಡ್ತೀನಿ. ನಾನು ಆಗಲೇ ಹೇಳಿದ್ದೆ ಮಾಸ್ಟರಿಂಗ್ನಲ್ಲಿ ನಾನು ಯಾವ ಒಂದು ಕಂಪ್ರೆಷನ್ ಯೂಸ್ ಮಾಡ್ತೀನಿ ಅಂತ. ಇಲ್ಲಿ ನಾನು ಏನು ಯೂಸ್ ಮಾಡ್ತೀನಿ ಅಂತಂದರೆ ರೇಷು ನಾನು 2:1 ಈ ಥರ ಯೂಸ್ ಮಾಡ್ತೀನಿ. ಥ್ರೆಶೋಲ್ಡ್ನ ನಾನು ನಿಧಾನವಾಗಿ ಚೇಂಜ್ ಮಾಡ್ಕೊಳ್ತಾ, ಅಂದರೆ ನಿಧಾನವಾಗಿ ನಾನು ಬೂಸ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಥ್ರೆಶೋಲ್ಡ್ನ ನಾನು ಇನ್ನೂ ಸ್ವಲ್ಪ ಡೌನ್ ಹೋಗ್ತಾ ಹೋಗ್ತೀನಿ. ಈಗ ಆಲ್ರೆಡಿ 0 dBನಲ್ಲಿರುತ್ತೆ. ಅಂದರೆ ಇಲ್ಲಿ ನಾನು ಮೇಲೆ ಹೋಗ್ತಾ ಏನಾಗುತ್ತೆ ಅಂತಂದರೆ ಇಲ್ಲಿ ಮೈನಸಲ್ಲಿ ಹೋಗ್ತಾ ಇದೆ ನೋಡ್ಕೊಳ್ಳಿ. ಈ ರೀತಿ ಮೇಲೆ ಹೋಗ್ತೀನಿ ಅಂತ ಅಂದರೆ ನನ್ನ ಒಂದು DB ಏನಿದೆ, ಥ್ರೆಶೋಲ್ಡ್ ಏನಿದೆ ನಾನು ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. ಆ್ಯಂಡ್ ನಾನು ಓವರಾಲ್ ಏನಿದೆ ಇದ್ರ ಕಂಪ್ರೆಷನ್ ಏನಿದೆ ಇದು -4 dB ಏನಿದೆ ಇದನ್ನ ಇದಕ್ಕಿಂತ ಜಾಸ್ತಿ ಹೋಗಬಾರ್ದು, ಕಂಪ್ರೆಷನ್ ಆಗಬಾರ್ದು ಅನ್ನೋ ಥರ ನಾನು ಮಾಡ್ಕೊಳ್ತೀನಿ. ಈಗ ನಾನು ಥ್ರೆಶೋಲ್ಡ್ನ ಡೌನ್ ಮಾಡ್ಕೊಳ್ತಾ ಹೋಗೋಣ. ಶಾರದೆ ದಯ ತೋರಿದೆ, ಶಾರದೆ ದಯ. ಶಾರದೆ ದಯ ತೋರಿದೆ. ನಾನು ಆಗಲೇ ಹೇಳಿದ್ದೆ ಡೈನಮಿಕ್ ಜಾಸ್ತಿ ಇರೋವಂಥ ಒಂದು ಕಡೆನೇ ನೀವು ಕಂಪ್ರೆಷನ್ನ ಅಪ್ಲೈ ಮಾಡಿ ಅಂತ. ಈಗ ನೀವು ಇಲ್ಲಿ ಕೇಳಿಕೊಂಡು ಕಂಪ್ರೆಷನ್ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಈ ಒಂದು ಜಾಗದಲ್ಲಿ. ಈಗ ನೋಡಿ ಇಲ್ಲಿ -4 dB ಟಚ್ ಆಗ್ತಿಲ್ಲ. ಬಟ್ ಯಾವಾಗ ನಾವು ಇಲ್ಲಿಗೆ ಬರ್ತೀವಿ ಇಲ್ಲಿ -4 dB ಟಚ್ ಆಗುತ್ತೆ. ಶಾರದೆ ನೀವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಅದಕ್ಕೋಸ್ಕರ ಡೈನಮಿಕ್ ರೇಂಜ್ ಜಾಸ್ತಿ ಇರೋವಂಥದ್ದು, ಅಂದರೆ ಉಕ್ಕಿಂದ ನಾರ್ಮಲ್ ಒಂದು ಬ್ರಿಡ್ಜಿಂದ ಉಕ್ಕಿಗೆ ಬರೋವಂಥ ಒಂದು ಜಾಗದಲ್ಲಿ ಆಗಿರ್ಬೋದು ಅಥವಾ ಕೋರಸ್ಗಿಂತ ಮುಂಚೆ ಬರೋವಂಥದ್ದು, ಆ ಒಂದು ಜಾಗದಲ್ಲಿ ಗ್ಯಾಪ್ ಏನಿರುತ್ತೆ ಈ ಒಂದು ಜಾಗನ ಲೂಪ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ನೀವು ಕಂಪ್ರೆಷನ್ ಅಪ್ಲೈ ಮಾಡಿ. ಈಗ ನೀವು ಕಂಪ್ರೆಷನ್ ಕೂಡ ಅಪ್ಲೈ ಮಾಡಾಯಿತು. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ಟೀರಿಯೋ ಸ್ಪೆಕ್ಟ್ರಮ್ನಲ್ಲಿ ನನ್ನ ಒಂದು ಸೌಂಡ್ ಏನಿದೆ ಇದರ ಫ್ರೀಕ್ವೆನ್ಸಿ ಏನಿದೆ ಇದನ್ನು ನಾನು ಸ್ಪ್ರೆಡ್ ಮಾಡ್ತೀನಿ. ಇದಕ್ಕೆ ನನ್ನ ಹತ್ರ 2 ಪ್ಲಗಿನ್ ಇದೆ, ಒಂದು ಇನ್ಬಿಲ್ಟ್ ಕೂಡ ಇದೆ ಆ್ಯಂಡ್ ನಾನು ಹೊರಗಡೆ ಇನ್ನೊಂದು ಪ್ಲಗಿನ್ ಕೂಡ ಇದೆ. ಇನ್ಬಿಲ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬಟ್ ನಾನು ಅಪ್ಲೈ ಮಾಡೋದಿಲ್ಲ, ನಿಮಗೆ ತೋರಿಸ್ತೀನಿ ಅಷ್ಟೇ. ಮ್ಯಾಕ್ಸಿಮಸ್ ಅಂತ ನಾನು ಡಿಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೀವು ಮಾಸ್ಟರಿಂಗಿಗೆ ಬನ್ನಿ. ಬಟ್ ಇಲ್ಲಿ ಮಿಡ್ ಸೈಡ್ ಐ ಅಂತ, ಲೋ ಮಿಡ್ ಐ ಅಂತ ಏನು ಕಾಣಿಸ್ತದೆ
ಇದು ಲೋ ಅಂತಂತಂದರೆ ಒಂದು 400ಗಿಂತ ಕೆಳಗಡೆ ಇರೋಂಥ ಒಂದು ಫ್ರೀಕ್ವೆನ್ಸಿ. ಮಿಡ್ ಅಂತಂದರೆ 400ಇಂದ 4000 ಅಥವಾ 8000 ಈ ಥರ ಇದ್ರ ಮಧ್ಯೆ ಬರೋಂಥ ಫ್ರೀಕ್ವೆನ್ಸಿ. ಐ ಅಂತಂದರೆ ಅದರಿಂದ ಮೇಲ್ಗಡೆ 20,000 2,000ವರೆಗೂ ಏನು ಬರುತ್ತೆ ಫ್ರೀಕ್ವೆನ್ಸಿ ಇದು. ನೀವು ಇಲ್ಲಿ ಮಾನಿಟರ್ ಮಾಡೋಂಥ ಟೈಮ್ ಇಲ್ಲಿ ಬ್ಯಾಂಡ್ನು ಕೂಡ ನೋಡ್ಕೊಳ್ಬೋದು. ಇಲ್ಲಿ ಬ್ಯಾಂಡ್ ಏನಿದೆ ಇಲ್ಲಿ ನೋಡ್ಕೊಳ್ಳಿ. ಇದು 200 ಹರ್ಟ್ಸ್ವರೆಗೂ ಇಲ್ಲಿದೆ. ಆ್ಯಂಡ್ ಇದು ಇಲ್ಲಿವರೆಗೂ ಲೋ ಅಂತ ಇದ್ರ ಪ್ರಕಾರ. ಆ್ಯಂಡ್ ಮಿಡ್ ಏನಿದೆ ಇದು 3000ವರೆಗೂ ಇಲ್ಲಿದೆ. ಇದು ನೀವು ಚೇಂಜ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಇದ್ರ ಮೇಲ್ಗಡೆ ಏನಿದೆ ಇದು ಐ ಅಂತ ಇದ್ರ ಪ್ರಕಾರ. ಈಗ ಇಲ್ಲಿ ಬಂದು ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಲೋ ಫ್ರೀಕ್ವೆನ್ಸಿ ಏನಿದೆ ಲೋ ಫ್ರೀಕ್ವೆನ್ಸಿ ಅಂತ ಏನು ಕಾಣಿಸ್ತದೆ ಇದನ್ನು ನೀವು ಮೋನೋ ಮಾಡ್ಕೊಳ್ತೀರಾ. ಸ್ವಲ್ಪ ಅಂದರೆ ಮರ್ಜೆಡ್ ಅಂತೇಳಿ ಕಾಣಿಸ್ತದೆ ನೋಡ್ಕೊಳ್ಳಿ. ಇದನ್ನು ಸ್ವಲ್ಪ ಮೋನೋ ಮಾಡ್ಕೊಳ್ತೀರಾ. ಇಲ್ಲಿ ಈ ಒಂದು ಫ್ರೀಕ್ವೆನ್ಸಿ ಅಂದರೆ ಮಿಡ್ ಫ್ರೀಕ್ವೆನ್ಸಿ ಏನಿದೆ ಇದನ್ನು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ತೀರಾ. ಆ್ಯಂಡ್ ಐ ಫ್ರೀಕ್ವೆನ್ಸಿನ ಇನ್ನೂ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ತೀರಾ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಓವರಾಲ್ ಒಂದು ಫ್ರೀಕ್ವೆನ್ಸಿನಲ್ಲಿ ಲೋ ಫ್ರೀಕ್ವೆನ್ಸಿ ಏನಿರುತ್ತೆ ಇದು ಮೋನೋದಲ್ಲಿರುತ್ತೆ. ಆ್ಯಂಡ್ ಒಂದು ನಾರ್ಮಲ್ ಫ್ರೀಕ್ವೆನ್ಸಿ ಒಂದು ಮಿಡ್ ರೇಂಜ್ ಫ್ರೀಕ್ವೆನ್ಸಿ ಏನಿರುತ್ತೆ ಇದು ನಾರ್ಮಲ್ ಆಗಿರುತ್ತೆ. ಆ್ಯಂಡ್ ಇದರಿಂದ ಐ ಫ್ರೀಕ್ವೆನ್ಸಿ ಏನಿರುತ್ತೆ ಇದು ಸ್ವಲ್ಪ ಸ್ಪ್ರೆಡ್ ಆಗಿರುತ್ತೆ. ಇದರಿಂದ ನಿಮಗೆ ಒಂದು ಓವರಾಲ್ ನಿಮ್ಮ ಒಂದು ಸಾಂಗ್ ಏನಿದೆ ಇದು ಸ್ಟೀರಿಯೋ ಸ್ಪೆಕ್ಟ್ರಮಲ್ಲಿ ಜಾಸ್ತಿ ಸ್ಪ್ರೆಡ್ಡಾಗಿ ಕೇಳಿಸುತ್ತೆ ನಿಮಗೆ. ಬಟ್ ನಾನು ಇಲ್ಲಿ ಈ ಒಂದು ಪ್ಲಗಿನನ್ನು ಯೂಸ್ ಮಾಡೋದಿಲ್ಲ. ಏನಕ್ಕೆ ಅಂತಂದರೆ ನನ್ನ ಹತ್ರ ಒಂದು ಪ್ಲಗಿನ್ ಇದೆ ಬೇರೆದು, ಓಝೋನ್ 10 ಇಮೇಜರ್ ಅಂತ. ನಾನು ಆಗಲೇ ಹೇಳಿದ್ದೆ ಈ ಒಂದು ಪ್ಲಗಿನ್ ನಿಮಗೆ ಮಾಸ್ಟರಿಂಗ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇದೊಂದು ಅಂತಲ್ಲ, ನಾನು ಏನಕ್ಕೆ ಇದು ಅಲ್ಲದೆ ಇನ್ನೊಂದು ಯಾವುದು ಪ್ಲಗಿನ್ ಯೂಸ್ ಆಗುತ್ತೆ ಈ ಒಂದು ಪ್ಲಗಿನ್ನಲ್ಲೇ ಬರೋವಂಥದ್ದು ಓಝೋನ್ ಇಮೇಜರ್ ಅಂತ ಏನಿದೆ ಇದು ಒಂದು ಪ್ಲಗಿನ್ ಅಲ್ಲ. ಆ್ಯಕ್ಚುಲಿ ಓಝೋನ್ ಅನ್ನೋದು ಒಂದು ಪ್ಲಗಿನ್. ಇದರ ಒಳಗಡೆ ಇದು ಬರೋವಂಥದ್ದು ಒಂದು ಅಂದರೆ ಓಝೋನ್ ಅನ್ನೋದು ಒಂದು ಚಾನೆಲ್ ರ್ಯಾಕ್ ಥರ, ಅದರ ಒಳಗಡೆ ಇದು ಬರೋವಂಥ ಒಂದು ಪ್ರೀಸೆಟ್ ಥರ ಅಂದ್ಕೊಳ್ಳಿ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ನಾನು ಓಝೋನ್ 10 ಒಂದು ಪ್ಲಗಿನನ್ನು ತೊಗೊಳ್ತೀನಿ. 1 ಮಿನಿಟ್. ಇಲ್ಲಿದೆ, ಇದು ಓಝೋನ್ 10. ಇದರ ಒಳಗಡೆ ಬೇರೆ ಬೇರೆ ಪ್ಲಗಿನ್ ಬರುತ್ತೆ, ನೀವು ಇಲ್ಲಿ ತೊಗೊಳ್ಬೋದು. ಇದು ಪ್ರೀಸೆಟ್ ರೀತಿ. ಇಲ್ಲಿ ನಾನು ಮ್ಯಾಕ್ಸಿಮೈಸರ್ ಇಲ್ಲಿದೆಯಲ್ಲ, ಮ್ಯಾಕ್ಸಿಮೈಸರ್ ಆಗಿರ್ಬೋದು ಅಥವಾ ನನಗೆ ಯಾವ ಪ್ಲಗಿನ್ ತೊಗೊಳ್ಳಿಂದೆ ಓಝೋನ್ ಅಲ್ವಾ, ಇದು ಇಮೇಜರ್ನ ತೊಗೊಂಡಿದ್ದೆ. ಸೊ ಇಮೇಜರ್ನ ಇಲ್ಲಿ ತೊಗೊಳ್ಳೋದಿಲ್ಲ, ಈ ರೀತಿ ತೊಗೊಂಡಿದ್ದೀನಿ. ಸೇಮ್ ಇಲ್ಲೂ ಕೂಡ ಅದೇ ರೀತಿ ಒಂದು ಆಪ್ಷನ್ ಇದೆ. ಬಟ್ ಅಲ್ಲಿ 3 ಬ್ಯಾಂಡ್ ಇತ್ತು, 3 ಬ್ಯಾಂಡ್. ಬಟ್ ಇಲ್ಲಿ ನಮಗೆ 4 ಬ್ಯಾಂಡ್ ಸಿಗುತ್ತೆ. ಆಗ ಲೋ, ಮಿಡ್, ಐ ಅಷ್ಟೇ ಇತ್ತು. ಬಟ್ ಇಲ್ಲಿ ಲೋ ಮಿಡ್, ಐ ಈ ರೀತಿ ಸಿಗ್ತಾ ಇರುತ್ತೆ ನಮಗೆ 4. ಈಗ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಒಂದು ಲೋವರ್ ಫ್ರೀಕ್ವೆನ್ಸಿ ಏನಿದೆ ಇದನ್ನು ನಾನು ಸ್ವಲ್ಪ ಮೋನೋ ಮಾಡ್ಕೊಳ್ತೀನಿ. ಮಿಡ್ ಫ್ರೀಕ್ವೆನ್ಸಿ ಲೋ ಮಿಡ್ ಏನಿದೆ ಇದನ್ನು ನಾನು ಸ್ವಲ್ಪ ನಾರ್ಮಲ್ ಆಗೇ ಬಿಟ್ಟಿರ್ತೀನಿ. ಐ ಮಿಡ್ಡನ್ನು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ಫ್ರೀಕ್ವೆನ್ಸಿ ಏನಿದೆ ಇದನ್ನು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಇದಕ್ಕಿಂತ ಈ ರೀತಿ ಕಾಣಿಸೋ ರೀತಿ ಒಂದು ಸ್ಕೇಲ್ ಇಟ್ಕೊಂಡು ಏನಾದ್ರು ಟ್ರೈ ಮಾಡಿ ಬೇಕಿದ್ರೆ. ಬಟ್ ಎಕ್ಸಾಕ್ಟಾಗಿ ಬರಬೇಕು ಅಂತ ಏನಿಲ್ಲ, ನಾನು ನಾರ್ಮಲಾಗಿ ಇಷ್ಟು ಇಟ್ಕೊಳ್ತೀನಿ. ಇದಾದ ನಂತರ ನಾನು ಲೋ ಫ್ರೀಕ್ವೆನ್ಸಿನ ನಾನು 120 ಹರ್ಟ್ಸ್ವರೆಗೂ ಲೋ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ತೀನಿ. ಇದಾದ ನಂತರ ಈ ಒಂದು 2 ಬ್ಯಾಂಡ್ ಏನು ಕಾಣಿಸ್ತಾ ಇದನ್ನು ನಾನು ಟ್ವೀಕ್ ಮಾಡ್ತೀನಿ. ಅದನ್ನು ಕೂಡ ಕೇಳಿಸ್ಕೊಂಡು ಶಾರದೆ ದಯ ತೋರಿದೆ, 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 ಶಾರದೆ ದಯ ತೋರಿದೆ. ಈಗ ಈ ಒಂದು ಪ್ಲಗಿನನ್ನು ಆಫ್ ಮತ್ತು ಆನ್ ಮಾಡಿ ತೋರಿಸ್ತೇನೆ. ಈಗ ಆಫ್ ಆಗಿದೆ. ಶಾರದೆ ದಯ ತೋರಿದೆ. ಏನಿಲ್ಲ, ಸ್ವಲ್ಪ ಸ್ಪ್ರೆಡ್ ಆಗಿದೆ ಅಷ್ಟೇ. ಅದು ಕೂಡ ಹೈಯರ್ ಫ್ರೀಕ್ವೆನ್ಸಿ ಮಾತ್ರ ನಾನು ಜಾಸ್ತಿ ಸ್ಪ್ರೆಡ್ ಮಾಡಿದ್ದೀನಿ. ಲೋವರ್ ಫ್ರೀಕ್ವೆನ್ಸಿ ಏನಿತ್ತು ಇದನ್ನು ನಾನು ಮೋನೋ ಮಾಡಿದ್ದೀನಿ. ಸ್ವಲ್ಪ ಅಂದರೆ ನಾನು ಸ್ವಲ್ಪ ಮರ್ಜ್ ಮಾಡಿದ್ದೀನಿ. ಈಗ ಓಝೋನ್ 10 ಇಮೇಜರ್ ಕೂಡ ಅಪ್ಲೈ ಮಾಡಾಯಿತು. ನಾನು ಒಂದು ಸ್ಟೀರಿಯೋ ಸ್ಪೆಕ್ಟ್ರಮ್ನಲ್ಲಿ ನಾನು ಇದನ್ನು ಸ್ಪ್ರೆಡ್ ಕೂಡ ಮಾಡಿದ್ದೀನಿ. ಇದಾದಮೇಲೆ ನಾನು ಒಮ್ಮೆ ನೋಡ್ತೀನಿ ಏನೆಲ್ಲ ಮಾಡ್ಬೋದು ಅಂತ. ಕೆಲವೊಮ್ಮೆ ನಾನು ಡಿಎಸ್ಸಿಂಗ್ ಪ್ಲಗಿನನ್ನು ಕೂಡ ಹಾಕ್ಕೊಳ್ತೀನಿ. ಕೆಲವೊಮ್ಮೆ ಅಂದರೆ ಮಿಕ್ಸಿಂಗ್ ಎಲ್ಲನೂ ಕೂಡ ನಾನೇ ಮಾಡಿರೋದಿಲ್ಲ. ಕೆಲವೊಮ್ಮೆ ನನಗೆ ಮಾಸ್ಟ್ರಿಂಗಿಗೆ ಅಂತಲೇ ಕಳಿಸ್ತಾರೆ. ಆ ಒಂದು ಟೈಮ್ನಲ್ಲಿ ನನಗಿದು ಬೇಕಾಗುತ್ತೆ, ಡಿಎಸ್ಸಿಂಗ್ನ ಅಪ್ಲೈ ಮಾಡ್ತೀನಿ. ಇದನ್ನು ಜಾಸ್ತಿ ಇಂಪ್ಯಾಕ್ಟ್ ಬೀರೋದಿಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಟ್ರ್ಯಾಕ್ ಮೇಲೂ ಕೂಡ ನಾನು ಡಿಎಸ್ಸಿಂಗ್ ಪ್ಲಗಿನ ನಾನು ಹಾಕ್ತೀನಿ ಮಾಸ್ಟ್ರಿಂಗ್ ಮಾಡೋಂಥ ಒಂದು ಟೈಮಲ್ಲಿ.
ಇದನ್ನು ಏನು ಕ್ಲಿಕ್ ಮಾಡೋದಿಲ್ಲ, ಇದು ಹೀಗೆ ಶಾರದೆ ಇಲ್ಲಿ ಸ್ವಲ್ಪ ದಯ ಮಾಡ್ತೀನಿ. ತೋರಿದೆ ಶಾರದೆ ದಯ ತೋರಿದೆ. ಏನು ಮಾಡಿಲ್ಲ, ಆಗಿದೆ ಡಿಫಾಲ್ಟಾಗಿ. ಈಗ ಇದಾದ ನಂತರ ನಾನು ಫೈನಲಾಗಿ ಸ್ಯಾಚುರೇಷನ್ ಅಪ್ಲೈ ಮಾಡ್ತೀನಿ. ಬಟ್ ಸ್ಯಾಚುರೇಷನ್ ಆದಮೇಲೆ ಕೆಲವೊಮ್ಮೆ ಫ್ರೆಷರ್ನ ಯೂಸ್ ಮಾಡ್ತೀನಿ, ಅಥವಾ ಸ್ಯಾಚುರೇಷನ್ಗಿಂತ ಮುಂಚೆನೂ ಕೂಡ ಕೆಲವೊಮ್ಮೆ ಫ್ರೆಷರ್ನ ಯೂಸ್ ಮಾಡ್ತೀನಿ. ಈಗ ಈ ಒಂದು ಕಂಡೀಷನಲ್ಲಿ ನಾನು ಮೊದಲಿಗೆ ಸ್ಯಾಚುರೇಷನ್ ಅಪ್ಲೈ ಮಾಡ್ತೇನೆ. ನಿಧಾನವಾಗಿ ಸ್ಯಾಚುರೇಷನ್ನ ಮುಖಾಂತರ ನಾನು ಒಂದು ಸೌಂಡ್ ಏನಿದೆ ಇದನ್ನು ಇನ್ನಷ್ಟು ಜಾಸ್ತಿ ಸ್ಟ್ರಾಂಗ್ ಮಾಡ್ತೀನಿ. ಈಗ ಆಲ್ರೆಡಿ ಸ್ಟ್ರಾಂಗ್ ಇದೆ, ಬಟ್ ಇನ್ನಷ್ಟು ಜಾಸ್ತಿ ಸ್ಟ್ರಾಂಗ್ ಮಾಡ್ತೀನಿ. ಕೆಲವೊಂದಷ್ಟು ಹಾರ್ಮೋನಿಕ್ಸ್ನ ನಾನು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೇನೆ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ನಾನು ಆಗಲೇ ಹೇಳಿದ್ದೆ ಕೆಲವೊಂದಷ್ಟು ಅನ್ವಾಂಟೆಡ್ ಫ್ರೀಕ್ವೆನ್ಸಿ ನಂಗೆ ಅನ್ನಿಸ್ತು ಅಂದರೆ ಇಲ್ಲಿ ಕಟ್ ಮಾಡ್ತೇನೆ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಮುಗೀತು. ಇದಾದ ನಂತರ ನಾನು ಕೆಲವೊಮ್ಮೆ ಸ್ಯಾಚುರೇಷನ್ ಅಥವಾ ಫ್ರೆಷರ್ನ ಯೂಸ್ ಮಾಡ್ತೇನೆ. ಫ್ರೆಷರ್ ಇಲ್ಲಿದೆ. ಶಾರದೆ ದಯ ಜಾಸ್ತಿ ಅಪ್ಲೈ ತೋರಿ ಮಾಡೋದಿಲ್ಲ, 3 to 4% ಮ್ಯಾಕ್ಸಿಮಮ್ 10%. ಮ್ಯಾಕ್ಸಿಮಮ್ ಅಂದರೆ 10%, ಇದ್ರ ಮೇಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ. ಶಾರದೆ ದಯ ತೋರಿದೆ ಶಾರದೆ ಸಾಕು, ಸ್ವಲ್ಪ ದಯ ಆನ್ ಮಾಡಿ ಆಫ್ ತೋರಿದೆ ಮಾಡ್ತೀನಿ. ಶಾರದೆ ಆಫ್ ಆಗಿದೆ. ದಯ ತೋರಿದೆ ಆನ್ ಮಾಡಿ. ಶಾರದೆ. ನಿಮಗಿದು ಜಾಸ್ತಿ ಇಂಪ್ಯಾಕ್ಟ್ ಬರ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಅಂದರೆ ಕೆಲವೊಂದಷ್ಟು ಪ್ಲಗಿನ್ ಯೂಸ್ ಮಾಡಿದಾಗ ಅದು ಏನು ಅಷ್ಟೊಂದು ಇಂಪ್ಯಾಕ್ಟ್ನ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಓವರಲ್ಲಿ ಇದೆಲ್ಲ ಆದ ನಂತರ ಒಂದು 10 ಪ್ಲಗಿನ್ ಹಾಕಾದ ನಂತರ ಅದನ್ನು ಆಫ್ ಮಾಡಿ ಆನ್ ಮಾಡಿ ಕೇಳಿದಾಗ, ಅಥವಾ ವಿತ್ ಎಫೆಕ್ಟ್ ಕೇಳಿದಾಗ ನಿಮಗೆ ತುಂಬಾ ಮೇಜರ್ ಡಿಫ್ರೆನ್ಸ್ಗಳು ಕೇಳುತ್ತೆ. ಇಂಜಿನ್ ಅಲ್ಲ. ಈಗ ನನ್ನ ಒಂದು ಟ್ರ್ಯಾಕನ್ನು ನಾನು ಏನಕ್ಕೆ ಮಿಕ್ಸಡ್ ಚಾನಲ್ಗೆ ಕಳಿಸ್ಕೊಂಡೆ, ಡೈರೆಕ್ಟಾಗಿ ಒಂದು ಮಾಸ್ಟರ್ ಟ್ರ್ಯಾಕ್ ಮೇಲೆ ಎಫೆಕ್ಟನ್ನು ಹಾಕಲಿಲ್ಲ ಅಂತಂದರೆ, ರೀಸನ್ ಏನು ಅಂತಂದರೆ ನನಗೆ ಇಲ್ಲಿ ಸ್ಲಾಟ್ಗಳು ಜಾಸ್ತಿ ಸಿಗೋದಿಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಇದನ್ನು ಈ ರೀತಿ ಮಾಡಿಕೊಂಡೆ. ಏನಕ್ಕೆ ಅಂತಂದರೆ ಇಲ್ಲಿ 10 ಸ್ಲಾಟ್ಗಳು ಮಾತ್ರನೇ ಕೊಟ್ಟಿದ್ದಾರೆ, ಜಾಸ್ತಿ ಪ್ಲಗಿನ್ಸನ್ನು ನಾನು ಹಾಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಾನು ಒಂದೇ ಒಂದು ಪ್ಲಗಿನ್ ಅಷ್ಟೇ ನನ್ನ ಕೈಲಿ ಹಾಕ್ಲಿಕ್ಕಾಗೋದು. ಆ ಒಂದು ರೀಸನ್ಗೆ ನಾನು ಏನು ಮಾಡಿದೆ ಅಂತಂದರೆ ಈ ರೀತಿ ಯೂಸ್ ಮಾಡಿದೆ, ಮಿಕ್ಸರಿಗೆ ಕಳಿಸ್ಕೊಂಡೆ. ಈಗ ನನ್ನ ಒಂದು ಮಾಸ್ಟರಿಂಗ್ ಚಾನಲ್ ಮೇಲೆ ನಾನು ಕೆಲವೊಂದಷ್ಟು ಎಫೆಕ್ಟನ್ನು ಹಾಕ್ತೀನಿ. ನಾನು ಆಗಲೇ ಹೇಳಿದೆ ಮಾಸ್ಟರಿಂಗ್ ಅಂದರೆ ಏನು ಅಂತಂದರೆ ಒಂದು ವಾಲ್ಯೂಮನ್ನು ಮ್ಯಾಚ್ ಮಾಡುವಂಥದ್ದು. ಅದು ಕೂಡ ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನ ಒಂದು ತಲೆಯಲ್ಲಿ ಇಟ್ಕೊಂಡು. ಇದಕ್ಕಿಂತ ಮುಂಚೆ ನೀವು ಇನ್ನೊಂದು ಪ್ಲಗಿನ್ ಬೇಕಾದರೆ ಯೂಸ್ ಮಾಡ್ಬೋದು, ಬಟ್ ನನಗೆ ಈಗ ಅಗತ್ಯ ಇಲ್ಲ. ಬಟ್ ನೀವು ಏನು ಯೂಸ್ ಮಾಡ್ಬೋದು ಅಂತಂದರೆ ಅದೇನು ಅಂದರೆ ಮಲ್ಟಿ ಬ್ಯಾಂಡ್ ಕಂಪ್ರೆಸರ್ ಅಂತ. ಸೇಮ್ ಕಂಪ್ರೆಷನ್ನ ರೀತಿಯೇ ನಿಮಗೆ ಸಪ್ರೇಟ್ ಬ್ಯಾಂಡ್ ತೊಗೊಳ್ತೀರಾ ಸಾಕು. 3ಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಕೆಲವೊಮ್ಮೆ 4 ಯೂಸ್ ಮಾಡಿ, ಬಟ್ ನಾರ್ಮಲ್ 3 ಇದ್ದರೆ ನೀವೊಂದು ಕಲಿಯುವಂಥ ಒಂದು ಟೈಮ್ನಲ್ಲಿ 3 ಬ್ಯಾಂಡ್ನ ಮಾತ್ರ ತೊಗೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ಸೇಮ್ ನೀವು ಕಂಪ್ರೆಷನ್ ಮಾಡುವಂಥ ಒಂದು ಟೈಮಲ್ಲಿ ಯಾವ ರೀತಿ ಕಂಪ್ರೆಷನ್ ಮಾಡ್ತೀರ ಅದೇ ರೀತಿ ನೀವು ಸೋಲೋ ಮಾಡ್ಕೊಳ್ತಾ ಮಿಕ್ಸ್ ಮಾಡಿ. ಕಂಪ್ರೆಷನ್ ಆಗ್ತದೆ. ಈಗ ಮಿಡ್ನೇ ಬೇರೆ ರೀತಿ ಕಂಪ್ರೆಷನ್ ಮಾಡ್ಬೋದು. ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಒಂದು ಮೂಮೆಂಟ್ ಬಂತು, ಬಟ್ ನನಗಿಲ್ಲಿ ಅಗತ್ಯ ಇರಲಿಲ್ಲ. ಬಟ್ ನನಗೆ ಯೋಚನೆ ಮಾಡ್ತಾಯಿದ್ದೀನಿ ಇಟ್ಕೊಳ್ಳಬೇಡ ಅಂತ. ಈಗ ನನ್ನ ಒಂದು ಸಾಂಗ್ ಏನಿದೆ ಇದು ಸ್ವಲ್ಪ ಮೂಮೆಂಟ್ ಜಾಸ್ತಿ ಕೇಳಿಸ್ತಾ ಇತ್ತು, ಬಟ್ ನನಗೆ ಈ ಒಂದು ಜಾಗದಲ್ಲಿ ಅಗತ್ಯ ಇಲ್ಲ. ಏನಕ್ಕೆ ಅಂತಂದರೆ ಈ ಒಂದು ಸಾಂಗ್ ಏನಿದೆ ಇದರಲ್ಲಿ ನಾನು ಈ ಒಂದು ಎಫೆಕ್ಟ್ನೆಲ್ಲ ಯೂಸ್ ಮಾಡಿ ಕೇಳಿಸುವಂಥ ಒಂದು ಜಾನರ್ ಸಾಂಗ್ ಅಲ್ಲ ಇದು. ನಾನು ನಾರ್ಮಲಾಗಿ ಹಿಪ್ ಹಾಪ್ ಸಾಂಗ್ನ ಮಿಕ್ಸ್ ಮಾಡೋವಂಥ ಒಂದು ಟೈಮ್ನಲ್ಲಿ ನಾನು ಮಲ್ಟಿಬ್ಯಾಂಡ್ ಕಂಪ್ರೆಸರ್ನ ಯೂಸ್ ಮಾಡ್ತೀನಿ. ಸೇಮ್ ಇದು ಕಂಪ್ರೆಷನ್ ಹೇಗೆ ಯೂಸ್ ಮಾಡ್ತೀವಿ ಅದೇ ರೀತಿ ನಾನು ಆಗಲೇ ಒಂದು ಸ್ವಲ್ಪ ತೋರಿಸ್ತೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಐಡಿಯಾ ಬಂದಿರುತ್ತೆ ಏನು ಅಂತ. ಇದು ನಾನು ಬೇರೆ ಒಂದು ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಥ್ರೆಶೋಲ್ಡ್ ಅಂದರೆ ಏನು ಅಂತಂದರೆ ನಾರ್ಮಲಾಗಿ ಒಂದು ಕಂಪ್ರೆಸರ್ನಲ್ಲಿ ಏನೊಂದು ಥ್ರೆಶೋಲ್ಡ್ ಇರುತ್ತೆ ಅದೇ ರೀತಿ ಇಲ್ಲಿ. ಬಟ್ ರೇಷೋ ಅನ್ನೋದು ಬರೋದಿಲ್ಲ ಇಲ್ಲಿ, ಅದರ ಬದಲಾಗಿ ರೇಂಜ್ ಅಂತ ಬರುತ್ತೆ. ಆ್ಯಂಡ್ ಅಟ್ಯಾಕ್ ರಿಲೀಸ್ ನಾರ್ಮಲಾಗಿ ಅಷ್ಟೇ ಇರುತ್ತೆ. ಬಟ್ ನಾನು ಈ ಒಂದು ಪ್ಲಗಿನ ಆಫ್ ಮಾಡ್ಕೊಳ್ತೀನಿ.
ಈಗ ನಾನು ಆಗಲೇ ಹೇಳಿದ್ದೆ, ನಮ್ಮ ಒಂದು ಮಾಸ್ಟರಿಂಗ್ನಲ್ಲಿ ಮೇಯ್ನ್ ಆಗಿರೋಂಥ ಒಂದು ಪ್ರೋಸೆಸ್ ಏನು ಅಂತಂದರೆ, ನಮ್ಮ ಒಂದು ವಾಲ್ಯೂಮ್ನ ಮ್ಯಾಚ್ ಮಾಡೋದು, ಅದು ಕೂಡ ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನ ಒಂದು ತಲೆಯಲ್ಲಿ ಇಟ್ಕೊಂಡು ಈಗ ನಾನು ಅದನ್ನು ಮಾಡ್ತೀನಿ. ಈಗ ನನ್ನ ಒಂದು ಸಾಂಗ್ ಎಷ್ಟು ಯಾವ ಒಂದು ಲೌಡ್ನೆಸ್ನಲ್ಲಿ ಇದೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತಂದರೆ, ಅದಕ್ಕೊಂದು ಪ್ಲಗಿನ್ ಬರುತ್ತೆ, ಲೌಡ್ನೆಸ್ ಮೀಟರ್ ಅಂತ. ಇದನ್ನು ನಾವು DBನಲ್ಲಿ ಅಳಿಯೋದಿಲ್ಲ, LUFS ಅಂತ ಒಂದು ಯೂನಿಟ್ನಿಂದ ಅಳಿತೀವಿ. LUFS ಅಂದರೆ ಲೌಡ್ನೆಸ್ ಫುಲ್ ಸ್ಕೇಲ್ ಯೂನಿಟ್ ಅಂತ. ಈಗ ನನ್ನ ಒಂದು ಸಾಂಗ್ ಏನಿದೆ, ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗೆ ಅವರು ಎಷ್ಟು ಕೇಳ್ತಾರೆ ಅಂತಂದರೆ, ಯೂಟ್ಯೂಬ್ ಆಗಿರ್ಬೋದು, ಸ್ಪಾಟಿಫೈ ಆಗಿರ್ಬೋದು, ಇವರ ಒಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನ ಒಂದು LUFS ಎಷ್ಟು ಅಂತಂದರೆ -12ಇಂದ -14 LUFSನ ನಡುವೆನೇ ಇರಬೇಕು ನಮ್ಮ ಒಂದು ಸಾಂಗ್ ಏನಿದೆ ಇದು. ಹೀಗಾಗಿ ನಾನು ಇದನ್ನು ಅಳತೆ ಮಾಡೋದಕ್ಕೋಸ್ಕರ ಈ ಒಂದು ಪ್ಲಗಿನ, ಇದನ್ನು ಲೆಕ್ಕಾಚಾರ ಮಾಡೋದಕ್ಕೋಸ್ಕರ, ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಲಿಕ್ಕೋಸ್ಕರ ಈ ಒಂದು ಪ್ಲಗಿನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ನೀವು ಮೇಯ್ನಾಗಿ ಇಲ್ಲಿ ಇಂಟಿಗ್ರೇಟೆಡ್ ಅಂತ ಏನಿದೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈಗ ನಾನು ಪ್ಲೇ ಮಾಡ್ತೇನೆ. ಇದು ಏನಿದೆ, ಇದು -12ಇಂದ -14 dBಯ ಮಧ್ಯದಲ್ಲೇ ಇರಬೇಕು. ಇದಕ್ಕಿಂತ -12ಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದರೆ ಏನು ಪರವಾಗಿಲ್ಲ. ಜಾಸ್ತಿ ಅಂತಂದರೆ -10 ಈ ರೀತಿ ಹೋದರೂ ಪರವಾಗಿಲ್ಲ. ಬಟ್ ಏನು ಅಂತಂದರೆ ನಿಮ್ಮ ಒಂದು ಸೀಲಿಂಗ್ ಏನಿದೆ ಇದು ಟಚ್ ಆಗಬಾರ್ದು ಅಷ್ಟೇ. ಸೀಲಿಂಗ್ ಬಗ್ಗೆ ನಾನು ನಿಮಗೆ ಮ್ಯಾಕ್ಸಿಮೈಸರ್ನಲ್ಲಿ ಹೇಳ್ತೀನಿ. ಶಾರದೆ ದಯ ತೋರಿದೆ, ಶಾರದೆ ನೀವು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ನಮ್ಮ ಒಂದು ಸಾಂಗ್ ಏನಿದೆ ಇದು -16 LUFSನಲ್ಲಿದೆ. ನಾನು ಆಗಲೇ ಹೇಳಿದ್ದೆ -12ಇಂದ -14 ಮಧ್ಯದಲ್ಲಿರಬೇಕು ಅಂತ. ಆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗೆ ನಾವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಇದ್ರ ಮೇಲೆ ಸ್ವಲ್ಪ ಗಮನ ಇರಬೇಕಷ್ಟೇ. ಈಗ ನಾನು ಇದನ್ನು ಹೇಗೆ ನನ್ನ ಒಂದು ಸಾಂಗ್ನ ಒಂದು ಲೆವೆಲ್ನ ಜಾಸ್ತಿ ಬೂಸ್ಟ್ ಮಾಡೋದು, ಒಂದು ಲೌಡ್ನೆಸ್ನ ಹೇಗೆ ಬೂಸ್ಟ್ ಮಾಡೋದು ಅಂತಂದರೆ, ಮ್ಯಾಕ್ಸಿಮೈಸರ್ನ ಯೂಸ್ ಮಾಡ್ಕೊಂಡು ನಾವು ಬೂಸ್ಟ್ ಮಾಡ್ತೀವಿ. ಮ್ಯಾಕ್ಸಿಮೈಸರ್ ಅಂತಂದರೆ ಒಂದು ಲಿಮಿಟರ್ನ ರೀತಿಯೇ, ಒಂದು ಕಂಪ್ರೆಷನ್ ಏನೂ ಕೂಡ ಮಾಡೋದಿಲ್ಲ. ಏನು ಮಾಡುತ್ತೆ ಅಂದರೆ ಜಸ್ಟ್ ಈಗ ಒಂದು ಸಣ್ಣದಾಗಿರೋವಂಥದ್ದು, ಈಗ ಇದನ್ನು ಇಷ್ಟಿದೆಯಲ್ಲ, ಒಂಚೂರು ಮುಂದೆ ಬಂದಾಗ ಸ್ವಲ್ಪ ಉದ್ದ ಕಾಣಿಸ್ತಲ್ಲ ಇದು, ಅದೇ ರೀತಿ ಫ್ರೀಕ್ವೆನ್ಸಿನ ಯಾವುದೇ ರೀತಿ ಮಾಡ್ಯುಲೇಷನ್ ಮಾಡೋದಿಲ್ಲ. ಏನು ಮಾಡುತ್ತೆ ಅಂತಂದರೆ, ಒಂದು ಫ್ರೀಕ್ವೆನ್ಸಿ ಏನಿತ್ತು ಅದನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಬೂಸ್ಟ್ ಮಾಡುತ್ತೆ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಕಲರ್ ಆ್ಯಡ್ ಮಾಡೋದಿಲ್ಲ, ಫ್ರೀಕ್ವೆನ್ಸಿಯಲ್ಲಿ ಏನೂ ಕೂಡ ಚೇಂಜ್ ಮಾಡೋದಿಲ್ಲ, ಜಸ್ಟ್ ಒಂದು ಬೂಸ್ಟ್ ಮಾಡುತ್ತೆ ಅಷ್ಟೇ. ನೀವು ನಾರ್ಮಲಿ ಲಿಮಿಟರ್ನ ಯೂಸ್ ಮಾಡ್ಕೊಂಡು ಕೂಡ ಇದನ್ನು ಮಾಡ್ಬೋದು. ಬಟ್ ನಾನೀಗ ಮ್ಯಾಕ್ಸಿಮೈಸರ್ನ ಯೂಸ್ ಮಾಡ್ತೇನೆ. ಮ್ಯಾಕ್ಸಿಮೈಸರ್ ಅನ್ನೋ ಒಂದು ಪ್ಲಗಿನ್ ಇಲ್ಲಿದೆ. ಓಕೆ, ಇದು ಮ್ಯಾಕ್ಸಿಮೈಸರ್, ಇದು ಲೌಡ್ನೆಸ್ ಯೂನಿಟ್. ಇನ್ನೊಂಚೂರು ಸಣ್ಣ ಮಾಡ್ಕೊಳ್ತೀನಿ. ಇದನ್ನೊಂಚೂರು ಸಣ್ಣ ಮಾಡ್ಕೊಂಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಮೇನಾಗಿ ಮಾಸ್ಟರಿಂಗ್ನಲ್ಲಿ ಇನ್ನೊಂದು ವಿಚಾರ ಏನು ಗಮನ ಇಡಬೇಕು, ಸೀಲಿಂಗ್ ಅಂತ ಆಗಲಿ ಹೇಳಿದ್ದೆ ಅಂತಂದರೆ ಅದು ಏನು ಅಂತಂದರೆ, ಈಗ ಮೇಯ್ನಾಗಿ ಮಾಸ್ಟರಿಂಗ್ನಲ್ಲಿ ಇನ್ನೊಂದು ವಿಚಾರ ಏನು ಗಮನ ಕೊಡಬೇಕು ಅಂತಂದರೆ ಅದು ಸೀಲಿಂಗ್. ನಾನು ಆಗಲೇ ಹೇಳಿದ್ದೆ ಮ್ಯಾಕ್ಸಿಮೈಸರಲ್ಲಿ ಹೇಳ್ತೀನಿ ಅಂತ. ಅದೇನು ಅಂದರೆ, ಸೀಲಿಂಗ್ ಅಂದರೆ ಏನು ಅಂತಂದರೆ, ಇಲ್ಲಿ ನಾನು ಸಿಗ್ನಲ್ನ ಸ್ವಲ್ಪ ಝೂಮ್ ಆಗ್ತೇನೆ. ಇಲ್ಲಿ ಮೇಲೆ ಹೋಗ್ತಿದೆ, ಕೆಳಗೆ ಬರ್ತಿದೆ, ಮೇಲೆ ಹೋಗ್ತಿದೆ, ಕೆಳಗೆ ಬರ್ತಿದೆ, ಕ್ರೆಸ್ಟ್ ಥ್ರಫ್ಟ್, ಈ ಥರ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇದು ಟೋಟಲ್ ಅದರ ಒಂದು ಪೀಕ್ ಏನಿದೆ, ಇದರ ಒಂದು ತುದಿ ಏನಿದೆ ಅಂದರೆ 0 dBನ ಕ್ರಾಸ್ ಆಗಬಾರ್ದು. 0 dBನ ನಾವು ಸೀಲಿಂಗ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಅದಕ್ಕಿಂತ ಒಂಚೂರು ಕಡಿಮೆ ಇಟ್ಕೊಳ್ತೀವಿ ಸೀಲಿಂಗ್ ಅನ್ನೋದನ್ನು. ಅದು ಎಷ್ಟು ಅಂತಂದರೆ, ಕೆಲವೊಂದು ಕೇಸ್ನಲ್ಲಿ -5 dB, ಇಲ್ಲಿ DBನೇ ಬರುತ್ತೆ, LUFS ಬರೋದಿಲ್ಲ. LUFS ಬರೋದು ಕೇವಲ ಲೌಡ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ, ಅಂದರೆ ಈ ಒಂದು ಪ್ಲಗಿನಲ್ಲಿ ಅಷ್ಟೇ ನೀವು ಗಮನ ಕೊಡಬೇಕಾಗತ್ತೆ. ಇಲ್ಲಿ -1 dB ನಾನು ಕೆಲವೊಮ್ಮೆ ಇಟ್ಕೊಳ್ತೀನಿ, -5 dB ಈ ರೀತಿ ಸೀಲಿಂಗ್ನ ಇಟ್ಕೊಳ್ತೀನಿ. ಸೀಲಿಂಗ್ ಅಂದರೆ ಇದು ಟಾಪ್ ಪಾಯಿಂಟ್ ಅಂತ, ಇದ್ರ ಮೇಲ್ಗಡೆ ಹೋಗಬಾರ್ದು ಅಂತ. ಈಗ ಏನು ಮಾಡ್ತೀನಿ ಅಂತಂದರೆ, ನಿಧಾನವಾಗಿ ನಾನು ಥ್ರೆಶೋಲ್ಡ್ನ ಕಡಿಮೆ ಮಾಡ್ಕೊಳ್ತೀನಿ. ಅಂದರೆ ಥ್ರೆಶೋಲ್ಡ್ ಅಂದರೆ ಏನು ಅಂತಂದರೆ, ಎಷ್ಟು ಜಾಸ್ತಿ ಬೂಸ್ಟ್ ಮಾಡಲಿ, ಎಷ್ಟು DBನ ನಾನು ಜಾಸ್ತಿ ಬೂಸ್ಟ್ ಮಾಡಲಿ, ಎಷ್ಟು ದೊಡ್ಡದಾಗಿ ಅದನ್ನು ಕೇಳಿಸ್ಲಿ. ನಾನು ಆಗಲೇ ಹೇಳಿದ್ದೆ, ಸಿಗ್ನಲ್ನ ಫ್ರೀಕ್ವೆನ್ಸಿಯಲ್ಲಿ ಏನೂ ಕೂಡ ಚೇಂಜ್ ಮಾಡೋದಿಲ್ಲ, ಜಸ್ಟ್ ಅದನ್ನು ಸ್ವಲ್ಪ ದೊಡ್ಡದಾಗಿ ಅಥವಾ ಸ್ವಲ್ಪ ಲೌಡಾಗಿ ಕೇಳಿಸುತ್ತೆ ಅಷ್ಟೇ ಇದು. ಈಗ ನಾನು ಇಲ್ಲಿ ಕಡಿಮೆ ಮಾಡ್ಕೊಳ್ತಾ ಬರ್ತೀನಿ. ಫಸ್ಟ್ 0ಇಂದ ಬರೋಣ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ. ನೀವು ಇಲ್ಲಿ ನೋಡಿದ್ರೆ ಅಂದ್ಕೊಳ್ತೀನಿ, ಇಲ್ಲಿ ಸೀಲಿಂಗ್ ಟಚ್ ಆಯಿತು. ಸೀಲಿಂಗ್ ಟಚ್ ಆದಾಗ ಏನಾಗುತ್ತೆ ಅಂತಂದರೆ, ಪೀಕ್ ಏನಿದೆ ಇದು ಕಂಪ್ರೆಸ್ ಆಗುತ್ತೆ. ಬಟ್ ನಮಗೆ ಕಂಪ್ರೆಸ್ ಆಗಬಾರ್ದು. ನಾನು ಆಗಲೇ ಹೇಳಿದ್ದೆ, ನನ್ನ ಒಂದು ಫ್ರೀಕ್ವೆನ್ಸಿನಲ್ಲಿ ನಾನು ಏನು ಕೂಡ ಚೇಂಜ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾನು ಆಲ್ರೆಡಿ ಸಾಂಗ್ನ ಎಲ್ಲ ಕೂಡ ಮಿಕ್ಸಿಂಗ್ ಆಗಿದೆ, ಮಾಸ್ಟರಿಂಗ್ ಆಗಿದೆ. ಜಸ್ಟ್ ಅದನ್ನು ನಾನು ಸ್ವಲ್ಪ ಜಾಸ್ತಿ ಕೇಳಿಸ್ಬೇಕಷ್ಟೇ, ಲೌಡಾಗಿ ಅಷ್ಟೇ. ಅದು ಬಿಟ್ಟರೆ ನನಗೆ ಇನ್ನೇನು ಇಂಟೆನ್ಷನ್ ಇಲ್ಲ. ನನ್ನ ಒಂದು ಸಿಗ್ನಲ್ನ ನಾನು ಏನು ಕೂಡ ಚೇಂಜ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಮೇಲ್ಗಡೆ ಕಂಪ್ರೆಸ್ ಆಗಬಾರ್ದು, ಸೀಲಿಂಗ್ನ ಟಚ್ ಆಗಬಾರ್ದು. ಹಾಗೇ ಇದನ್ನು -12ಇಂದ -14 LUFSನ ಮಧ್ಯದಲ್ಲಿ ತಂದು ನಿಲ್ಲಿಸ್ತೀನಿ. ನೀವು ಕೂಡ ನಿಲ್ಲಿಸಬೇಕು. ಶಾರದೆ ದಯ ತೋರಿದೆ, ಶಾರದೆ
ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಇದನ್ನು ನಾರ್ಮಲಾಗಿ ನಾನು ಟೆಕ್ನಿಕಲಾಗಿ ಹೇಳೋದಿಲ್ಲ. ನೀವು ಕೆಲವೊಂದು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಲೀಸ್ಟ್ನ ತೆಗೆದು ನೋಡಿ LFSನ ಚೆಕ್ ಮಾಡಿದ್ರೆ ಅಲ್ಲಿ -12 -14 ಕೊಟ್ಟಿರ್ತಾರೆ. ಬಟ್ ನಾನು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಹೇಳೋದೇನು ಅಂತಂದರೆ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಬೂಸ್ಟ್ ಮಾಡಿ. ಬಟ್ ಏನು ಅಂತಂದರೆ ಸೀಲಿಂಗ್ನ ಟಚ್ ಆಗಬಾರ್ದು. ಸೀಲಿಂಗ್ನಲ್ಲಿ ನಿಮ್ಮ ಒಂದು ಸಿಗ್ನಲ್ ಏನಿದೆ ಇದ್ರ ಕಂಪ್ರೆಸ್ ಆಗಬಾರ್ದು. ಅದೊಂದನ್ನು ನಿಮ್ಮ ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಎಷ್ಟಾಗುತ್ತೆ ಅಷ್ಟು ಬೂಸ್ಟ್ ಮಾಡಿ, ಓಕೆನಾ. ಸೊ ಈಗ ನಮ್ಮ ಒಂದು ಸಾಂಗ್ ಏನಿದ್ದು ಮಾಸ್ಟ್ರಿಂಗ್ ಕೂಡ ಆಗೋಗಿದೆ. ಇಲ್ಲಿ ನೀವು ಭಾಳಷ್ಟು ವಿಚಾರನ ಕಲ್ತಿದ್ದೀರ ಅಂತ ಅಂದ್ಕೊಳ್ತೀನಿ. ಒಂದು ವಿಚಾರನ ನಾನು ನಿಮಗೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ನಿಮ್ಮೊಂದು ಸಾಂಗ್ ಮಾಸ್ಟರಿಂಗ್ ಆದ ನಂತರ ನೀವು ಸಡನ್ನಾಗಿ ನಿಮ್ಮ ಒಂದು ಕ್ಲೈಂಟ್ ಏನಿರ್ತಾರೆ ಅವರಿಗೆ ಅದನ್ನು ಕಳಿಸ್ಬೇಡಿ. ನೀವು ಬೇರೆ ಬೇರೆ ಒಂದು ಡಿವೈಸ್ನಲ್ಲಿ ಕೇಳಿ, ಬೇರೆ ಬೇರೆ ಸ್ಪೀಕರ್ನಲ್ಲಿ ಕೇಳಿ, ಆ್ಯಂಡ್ ಕಾರ್ನಲ್ಲಿ ಕೇಳಿ, TV ನಲ್ಲಿ ಕೇಳಿ, ರೇಡಿಯೋದಲ್ಲಿ ಕೇಳಿ, ಬೇರೆ ಬೇರೆ ಒಂದು ಸ್ಪೀಕರ್ ಸಿಸ್ಟಮ್ನಲ್ಲಿ ಕೇಳಿ. ಈಗ ನಿಮಗೆ ಎಲ್ಲದರಲ್ಲೂ ಕೂಡ ಒಂದು ಲೆವೆಲ್ನಲ್ಲಿ ನಿಮಗೆ ಅದರ ಲೆವೆಲ್ ಏನಿದೆ ಇದು ನಿಮಗೆ ಸ್ಯಾಟಿಸ್ಫೈ ಆಗ್ತದೆ, ಪರವಾಗಿಲ್ಲ, ಒಂದು ನಾರ್ಮಲಾಗಿ ಕೇಳಿಸ್ತದೆ. ಬೇರೆ ಇನ್ನೊಂದು ಸಾಂಗನ್ನು ಕೇಳಿಬಿಟ್ಟು ಆ್ಯಂಡ್ ನೀವು ಮಾಸ್ಟರಿಂಗ್ ಮಾಡುವಂಥ ಒಂದು ಟೈಮ್ನಲ್ಲಿ ಇದೇ ಸೇಮ್ ಜಾನರ್ನಲ್ಲಿ ಇರೋವಂಥ ಇನ್ನೊಂದು ಸಾಂಗನ್ನು, ಇನ್ನೊಂದು ಟ್ರ್ಯಾಕನ್ನು ಪಕ್ಕದಲ್ಲೇ ಇಟ್ಕೊಂಡು ಕೇಳಿ. ಅಂದರೆ ಯಾವುದಾದ್ರು ಒಂದು ಯೂಟ್ಯೂಬಿಂದ ಒಂದು MP3 ಸಾಂಗನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇದೇ ಸೇಮ್ ಜಾನರ್ನಲ್ಲಿ ಇರೋವಂಥದ್ದು. ಅದನ್ನ ಇಲ್ಲಿ ಕೆಳಗಡೆ ಇಟ್ಕೊಳ್ಳಿ, ಅದನ್ನು ಮ್ಯೂಟ್ ಮಾಡ್ಕೊಂಡಿರಿ. ಕೆಲವೊಮ್ಮೆ ಮಾಸ್ಟರಿಂಗ್ ಆದ ನಂತರ ಇಲ್ಲ ಸಣ್ಣ ಪುಟ್ಟ ಮಿಕ್ಸಿಂಗ್ ಆದ ನಂತರ ನೀವು ಅದನ್ನು ಸಪ್ರೇಟಾಗಿ ಅದನ್ನೊಂದು ಸ್ವಲ್ಪ ಹೊತ್ತು ಕೇಳಿ, ಒಂದು 5 ಸೆಕೆಂಡ್ 10 ಸೆಕೆಂಡ್ ಕೇಳಿ. ಅದ ನಂತರ ನಿಮ್ಮ ಸಾಂಗನ್ನು ಮತ್ತೆ ಕೇಳಿ. ಆಗ ನಿಮಗೆ ನಿಮ್ಮ ಒಂದು ಸಾಂಗ್ನಲ್ಲಿ ಏನೆಲ್ಲ ಒಂದು ಸಣ್ಣ ಪುಟ್ಟ ಕೊರತೆಗಳಿದೆ ಅದು ಕಂಪೇರ್ ಮಾಡಿದ್ರೆ ಅಂತೇಳಿ ಗೊತ್ತಾಗುತ್ತೆ. ಇದು ಮೊದಲನೇ ಟಿಪ್ಸ್, ಅಲ್ಲ 2ನೇ ಟಿಪ್ಸ್. ಮೊದಲನೇದು ಏನು ಅಂತಂದರೆ, ನಿಮ್ಮ ಒಂದು ಕ್ಲೈಂಟಿಗೆ ಸಡನ್ನಾಗಿ ಕಳಿಸ್ಬಿಡಿ, ಬೇರೆ ಬೇರೆ ಒಂದು ಡಿವೈಸಿಗೆ ಕಳಿಸಿ. 2ನೇದು ಏನು ಅಂತಂದರೆ, ಕಂಪೇರ್ ಮಾಡ್ಕೊಳ್ಳಿ. ಬೇರೆ ಒಂದು ಸಾಂಗಿಗೆ ನಿಮ್ಮ ಒಂದು ಸಾಂಗನ್ನು ಕಂಪೇರ್ ಮಾಡಿ, ಅದರ ಒಂದು ಕ್ವಾಲಿಟಿ ಏನಿದೆ ಇದನ್ನೆಲ್ಲದನ್ನು ಕಂಪೇರ್ ಮಾಡಿ, ಅದರ ನಂತರ ಅಪ್ಲೋಡ್ ಮಾಡಿ ಅಥವಾ ನಿಮ್ಮ ಒಂದು ಕ್ಲೈಂಟಿಗೆ ಕಳಿಸಿ. ಈಗ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು. ನಾನು ನನ್ನ ಒಂದು ಮಿಕ್ಸಿಂಗ್ ಮಾಡೋವಂಥ ಒಂದು ಟೈಮ್ನಲ್ಲಿ, ನನ್ನ ಒಂದು ಮಾಸ್ಟರಿಂಗ್ನ ನಾನು ಕಲಿಯುವಂಥ ಒಂದು ಟೈಮ್ನಲ್ಲಿ ನನ್ನ ಹತ್ರ ಒಂದು ಬೇರೆ ಬೇರೆ ಒಂದು ಸೌಂಡ್ ಸಿಸ್ಟಮ್ನಲ್ಲಿ ನಾನು ಕೇಳೋದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಈ ಒಂದು ಟೈಮ್ನಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಒಂದು ಪ್ಲಗಿನ್ನ ನಾನು ಬಳಸ್ತಾ ಇದ್ದೆ. ಇದು ಸ್ವಲ್ಪ ಬೋನಸ್ ಟಿಪ್ಸ್ ಅಂತ ಅಂದ್ಕೊಳ್ಳಿ. ಈ ಪ್ಲಗಿನ್ ನಿಮಗೆ ಸಿಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ. ಮಿಕ್ಸ್ ಚೆಕ್ಕರ್ ಅಂತ, ಮಿಕ್ಸ್ ಚೆಕ್ಕರ್ ಪ್ರೋ. ಇದು ಒಂದು ಸಿಮ್ಯುಲೇಷನ್ ಥರನೇ. ಇಲ್ಲಿ ನೀವು ರೇಡಿಯೋ ಆಗಿರ್ಬೋದು, TV ಆಗಿರ್ಬೋದು, ಸಣ್ಣ TV, ಸೈಡ್ ಸ್ಪೀಕರ್, ಡೆಸ್ಕ್ಟಾಪ್ ಸ್ಪೀಕರ್, ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿ ಕೇಳುತ್ತೆ, ಟ್ಯಾಬ್ಲೆಟ್ನಲ್ಲಿ ಯಾವ ರೀತಿ ಕೇಳುತ್ತೆ, ಮೊಬೈಲ್ನಲ್ಲಿ ಯಾವ ರೀತಿ ಕೇಳುತ್ತೆ, ಇಯರ್ಫೋನಲ್ಲಿ ಯಾವ ರೀತಿ ಕೇಳುತ್ತೆ, ಹೆಡ್ಫೋನಲ್ಲಿ ಯಾವ ರೀತಿ ಕೇಳುತ್ತೆ, ಇದೆಲ್ಲದನ್ನು ಕೂಡ ನೀವು ಸಿಮ್ಯುಲೇಟ್ ಮಾಡಿ ಕೇಳ್ಕೊಬೋದು. ಇದು ಎಲ್ಲದಲ್ಲೂ ಕೂಡ ನೀವು ಕೇಳಿ ಅದಾದ ನಂತರ ನಿಮ್ಮ ಒಂದು ಸಾಂಗ್ ನಿಮಗೆ ಎಲ್ಲದಲ್ಲೂ ಕೂಡ ಸ್ಯಾಟಿಸ್ಫೈ ಅನ್ನಿಸ್ತು ಅಂತಂದರೆ ಅದಾದ ನಂತರ ನೀವು ಕಳಿಸಿ. ಇದನ್ನು ನಿಮಗೆ ಒಂದು ಡೆಮೋನ ತೋರಿಸ್ತೀನಿ. ಡೆಮೋ ತೋರಿಸೋದಕ್ಕೆ ಇದು ನನ್ನ ಪ್ಲಗಿನ್ ಅಲ್ಲ, ನಾನೇನು ಮಾರ್ಕೆಟಿಂಗ್ ಮಾಡ್ತಾಯಿಲ್ಲ, ಹಾಗೆ ನೋಡ್ಕೊಳ್ಳಿ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ. ಇಲ್ಲಿ ನೀವು ಕೇಳ್ಬೋದು ಟ್ಯಾಬ್ಲೆಟ್ನಲ್ಲಿ ಏನಾಗ್ತಿದೆ ಅಂತಂದರೆ, ನನ್ನ ಒಂದು ಶೇಖರ್ನ ಸೌಂಡ್ ಏನಿದೆ ಠಕ್ 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 ಈ ಒಂದು ಸೌಂಡ್ ಜಾಸ್ತಿ ಕೇಳಿಸ್ತದೆ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನ ಒಂದು ಮಿಕ್ಸಿಗೆ ಹೋಗಿ ಮಿಕ್ಸ್ ಪ್ರಾಜೆಕ್ಟಿಗೆ ಹೋಗ್ಬಿಟ್ಟು ಆ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ ಇದನ್ನು ನಾನು ಕಡಿಮೆ ಮಾಡ್ತೀನಿ. ಇಲ್ಲಿ ನೀವು ಕೇಳಿಸ್ಕೊಳ್ಬೋದು. ಶಾರದೆ ದಯ ತೋರಿದೆ ಶಾರದೆ ದಯ ಸೊ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಏನಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಅಂತ. ಮೊಬೈಲ್ನಲ್ಲಿ ಚೆಕ್ ಮಾಡೋಣ. ಶಾರದೆ ದಯ ತೋರಿದೆ ಶಾರದೆ ದಯ. ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಆ ಒಂದು ಇನ್ಸ್ಟ್ರೂಮೆಂಟ್ನ ಓವರಾಲ್ ಕಡಿಮೆ ಮಾಡೋದಿಲ್ಲ. ಅಲ್ಲಿ ಒಂದು ತುಂಬಾ ಒಂದು ಡಿಸ್ಟರ್ಬಿಂಗ್ ಫ್ರೀಕ್ವೆನ್ಸಿ ಇದೆ. ಆ ಒಂದು ಫ್ರೀಕ್ವೆನ್ಸಿನ ಮಾತ್ರನೇ ಪರ್ಟಿಕ್ಯುಲರ್ ಆಗಿ ನಾನು ಹೋಗಿ ಅಲ್ಲಿ ರೆಡ್ಯೂಸ್ ಮಾಡ್ತೇನೆ. ಕಾರಲ್ಲಿ ಕೇಳೋಣ ಯಾವ ರೀತಿ ಕೇಳುತ್ತೆ ಅಂತ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ. ಸ್ವಲ್ಪ ನಾಯ್ಸ್ನ ಇಂಡ್ಯೂಸ್ ಮಾಡಿ ಕೇಳಿ, ಅಂದರೆ ಜನರ ಮಧ್ಯದಲ್ಲಿ, ತುಂಬ ಒಂದು ಕ್ರೌಡ್ನ ಮಧ್ಯದಲ್ಲಿ ನಿಮ್ಮ ಒಂದು ಸಾಂಗ್ನ ನೀವು ಕೇಳ್ತಾ ಇದ್ದೀರಿ ಅಂದರೆ ಯಾವ ರೀತಿ ಕೇಳುತ್ತೆ ಅಂತ.
ಈಗ ಪ್ಲೇ ಮಾಡ್ತೀನಿ. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿದೆ ನಿನ್ನ. ಓವರಾಲ್ ನನಗೆ ಅದೊಂದು ಕ್ಲಿಕ್ 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 ಈ ಒಂದು ಸೌಂಡ್ ಏನು ಬರುತ್ತೆ ಇದು ತುಂಬಾ ಡಿಸ್ಟರ್ಬ್ ಮಾಡ್ತಾಯಿದೆ. ಅದು ನಾನು ಸ್ವಲ್ಪ ಗಮನ ಕೊಡ್ತೀನಿ ನಾನು. ಬಟ್ ನಾನು ಈ ಒಂದು ಸಾಂಗನ್ನು ಮಿಕ್ಸ್ ಮಾಡಿರಲಿಲ್ಲ, ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ನನ್ನ ಹತ್ರ ಇಲ್ಲ, ಮಿಕ್ಸ್ ಮಾಡಿರೋಂಥ ಒಂದು ಪ್ರಾಜೆಕ್ಟ್. ಸೊ ನಾನು ಇದನ್ನ ಬಗ್ಗೆ ಏನದು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಮಾಸ್ಟರಿಂಗ್ನಲ್ಲಿ ನಾನು ಈಕ್ವಲೈಸರ್ನ ಮುಖಾಂತರ ಒಂದು ಸರ್ಟನ್ ಫ್ರೀಕ್ವೆನ್ಸಿನ ಒಂದು 2 dB ಏನಾದರೂ ಕಡಿಮೆ ಮಾಡಿ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಇಲ್ಲಿ ಬೇರೆ ಏನೆಲ್ಲ ಒಂದು ಆಪ್ಷನ್ಸ್ ಇದೆ ಅಂತಂದರೆ ಮೋನೋ ಸಿಗ್ನಲ್ ಮಾಡಿ ಕೇಳ್ಬೋದು. ಶಾರದೆ ದಯ ತೋರಿದೆ, ಶಾರದೆ ದಯ ತೋರಿ. ಸ್ವಲ್ಪ ಡಿಸ್ಟಾರ್ಟ್ ಆಗಿ ಅಂದರೆ ಸ್ಪೀಕರ್ ಸ್ವಲ್ಪ ಹಾಳಾಗಿದೆ. ಇದರ ಒಂದು ಎಮ್ಯುಲೇಷನಲ್ಲಿ ಯಾವ ರೀತಿ ಕೇಳುತ್ತೆ ಅಂದರೆ ಶಾರದೆ ದಯ ತೋರಿದೆ. ಸ್ವಲ್ಪ ಅಥವಾ ಸ್ವಲ್ಪ ಡಿಸ್ಟರ್ಬೆನ್ಸ್ನ ನಡುವೆ ಈ ರೀತಿ ಸಾಂಗ್ ಕೇಳುತ್ತೆ ಅಂತ. ಸೊ ಈ ಒಂದು ಪ್ಲಗಿನ್ ಏನಿದ್ದು ನಿಮಗೆ ಸ್ವಲ್ಪ ಬೋನಸ್ ಥರ ಇದು ನೀವು ಯೂಸ್ ಮಾಡ್ಬೋದು. ಈಗ ಮಿಕ್ಸಿಂಗ್ ಆಗಿರ್ಬೋದು, ಮಾಸ್ಟರಿಂಗ್ ಆಗಿರ್ಬೋದು, ಪ್ರತಿಯೊಂದು ವಿಚಾರದ ಬಗ್ಗೆನೂ ನಾನು ನಿಮಗೆ ಕಲಿಸಿದ್ದೀನಿ. ಇನ್ನು ಕಲಿಸ್ಲಿಕ್ಕೆ ಯಾವುದೇ ಒಂದು ಟೆಕ್ನಿಕಲ್ ವಿಚಾರಗಳು ನಿಮಗೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಮ್ಯೂಸಿಕನ್ನು ಹೇಗೆ ಪ್ರೋಗ್ರಾಮಿಂಗ್ ಮಾಡ್ತೀನಿ ಅಂತೇಳಿ ನಾನು ಸ್ಟಾರ್ಟಿಂಗ್ ಕೆಲವೊಂದಷ್ಟು ವೀಡಿಯೋಸ್ಗಳನ್ನ ಹಾಕಿದ್ದೆ. ಸಾಂಗ್ನ ಹೇಗೆ ರೆಕಾರ್ಡಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿದ್ದೀನಿ. ಅದಾದ ನಂತರ ಮಿಕ್ಸಿಂಗ್ ಮಾಡೋದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಇಂಡಿವಿಜುವಲ್ ಸಾಂಗ್ಸ್ನ ಹೇಗೆ ಮಿಕ್ಸಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಅಂದರೆ ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ನ ಹೇಗೆ ಮಿಕ್ಸಿಂಗ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಏನು ಅಂತಂದರೆ ನಾನು ಮಿಕ್ಸರ್ನ ಎಕ್ಸ್ಪ್ಲೇನ್ ಮಾಡೋವಂಥ ಒಂದು ಟೈಮ್ನಲ್ಲಿ ಆಗಿರ್ಬೋದು, ನಾನು ಮ್ಯೂಸಿಕ್ನ ಪ್ರೋಗ್ರಾಮಿಂಗ್ ಮಾಡೋವಂಥ ಒಂದು ಟೈಮ್ನಲ್ಲಿ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನಾನು ಅಲ್ಲೇ ಹೇಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಅದನ್ನು ತುಂಬಾ ಇಂಪಾರ್ಟೆಂಟಾಗಿ ತೊಗೊಳ್ಬೇಡಿ, ಅದನ್ನು ಮೇಜರಾಗಿ ತೊಗೊಳ್ಬೇಡಿ. ಏನಕ್ಕೆ ಅಂತಂದರೆ ನಾನು ಮ್ಯೂಸಿಕ್ ಮಾಡ್ತಾನೆ ನಾನು ಮಿಕ್ಸಿಂಗ್ ಮಾಡ್ತಾಯಿದ್ದೆ ಅಂತ ಅಂದ್ಕೊಳ್ತೀನಿ ನಾನು ಆಗ. ಬಟ್ ನಾನು ಈಗ ಏನಂದರೆ ಮ್ಯೂಸಿಕ್ ಪ್ರೋಗ್ರಾಮ್ನ ಮಾಡಿ ಅದಾದ ನಂತರ ಏನು ಮಾಡ್ತೀನಿ ಅಂದರೆ ಜಸ್ಟ್ ಜನರಲಿ ಸ್ವಲ್ಪ ಲೆಫ್ಟಿಗೆ ಪ್ಯಾನ್ ಮಾಡ್ತೀನಿ, ಸ್ವಲ್ಪ ರೈಟಿಗೆ ಪ್ಯಾನ್ ಮಾಡ್ಕೊಳ್ತೀನಿ, ಈಕ್ವಲೈಸರ್ನ ನಾರ್ಮಲಾಗಿ ಎಲ್ಲದ್ರ ಮೇಲೆ ಅಪ್ಲೈ ಮಾಡ್ತೀನಿ, ಸ್ಯಾಚುರೇಷನ್ ಅಪ್ಲೈ ಮಾಡ್ತೀನಿ, ರಿವರ್ಬ್ನ ಅಪ್ಲೈ ಮಾಡ್ತೀನಿ. ಇದೇ ಮೇನ್ ಮಿಕ್ಸಿಂಗ್ ಅಂತಂದರೆ. ಇದೆಲ್ಲ ಆದ ನಂತರ ನನ್ನ ಒಂದು ವೋಕಲ್ಸ್ ಏನಿದೆ ಅದನ್ನು ಮಿಕ್ಸಿಂಗ್ ಮಾಡೋದ್ರ ಬಗ್ಗೆ ಕೂಡ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ದಿನ ಮಾಸ್ಟರಿಂಗ್ ಬಗ್ಗೆ ಹೇಳಿದ್ದೀನಿ. ಸೊ ಎಲ್ಲ ವಿಚಾರಗಳ ಬಗ್ಗೆನೂ ನಾನು ನಿಮಗೆ ಹೇಳಿದ್ದೀನಿ. ಸೊ ನಿಮ್ಮ ಒಂದು ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ ಏನಿದೆ ಅದು ಇಲ್ಲಿಗೆ ಮುಗಿಯುತ್ತೆ. ಬಟ್ ಇದಾದಮೇಲೆ ಕೆಲವೊಂದಷ್ಟು ವಿಚಾರಗಳನ್ನ ಹೇಳಬೇಕಾಗಿದೆ, ಅದನ್ನು ನಾನು ಹೇಳ್ತೀನಿ. ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಹೇಗೆ ನೀವು ಮ್ಯೂಸಿಕ್ನ ಕಲಿತ ತಕ್ಷಣವೇ ನೀವು ಅಂದರೆ ಇದನ್ನೆಲ್ಲ ಕಲಿತ ತಕ್ಷಣವೇ ನಿಮಗೆ ಪ್ರಾಜೆಕ್ಟ್ಗಳು ಬರೋದಿಲ್ಲ. ಪ್ರಾಜೆಕ್ಟ್ಗಳು ಬಂದರೂ ಕೂಡ ನೀವು ಇದನ್ನು ಮಾಡೋದಕ್ಕಾಗೋದಿಲ್ಲ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಷನ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮಾಸ್ಟರಿಂಗ್ ಬಗ್ಗೆ ನೀವು ಕಲ್ತ್ರಿ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಖುಷಿಯಾಗಿದ್ದೀರಾ, ನಿಮ್ಮ ಒಂದು ಕೋರ್ಸ್ನ ನೀವು ಮುಗಿಸಿದ್ದೀರಾ. ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟಿಂದ ನೀವು ನಿಮ್ಮ ಒಂದು ಕೋರ್ಸನ್ನು ಸಂಪೂರ್ಣವಾಗಿ ಮುಗಿಸ್ಕೊಂಡಿದ್ದೀರಾ. ಸೊ ಖುಷಿ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಅಂತಂದರೆ 2 ವರ್ಷ ಆಯಿತು. ನಾನು 2 ವರ್ಷದಿಂದ ಇದನ್ನು ಮುಗಿಸ್ಬೇಕು ಅಂತ ತುಂಬಾ ಎಫರ್ಟ್ ಆಗ್ತಾಯಿದ್ದೆ. ನನ್ನ ಒಂದು ಫ್ರೀ ಟೈಮ್ನಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೆ, ಕ್ಲಾಸ್ನ ಮಾಡ್ತಾಯಿದ್ದೆ. ಸೊ ಪರ್ಸ್ನಲ್ ಬಗ್ಗೆ ತುಂಬಾ ಮಾತಾಡಾಯಿತು. ಇದ್ರ ಬಗ್ಗೆ ಮಾತಾಡೋಕ್ಕೊಂದು ಇನ್ನೊಂದು ಕ್ಲಾಸ್ನ ಇಟ್ಕೊಳ್ಳೋಣ. ಸೊ ಈ ವಿಡಿಯೋದಲ್ಲಿ ನಿಮಗೆ ತುಂಬಾ ಕಲಿಯೋದು ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೀವು ಮಾಸ್ಟರಿಂಗ್ ಮಾಡೋದ್ರ ಬಗ್ಗೆ ಕಲ್ತಿದ್ದೀರಾ, ಖುಷಿಪಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ಬೈ.